Hello everyone, my name is Irfan. I'm a maths lecturer. ಸೊ ನಾವು ನೋಡಿ ಭಾಳ ದಿವಸ ಆಯಿತು ಕ್ಲಾಸ್ ಮಾಡಿದ್ದಿಲ್ಲ. ಸೊ ಬಿಕಾಸ್ ಆಫ್ ಜಸ್ಟ್ ಬ್ಯುಸಿ ಶೆಡ್ಯೂಲ್ ಇರೋದಕ್ಕೋಸ್ಕರ ಸೊ ಕ್ಲಾಸ್ ಮಾಡೋಕ್ಕಾಗಿಲ್ಲ. ಬಟ್ ಇವತ್ತಿನ ಕ್ಲಾಸಲ್ಲಿ ಏನು ಮಾಡೋಣ ಅಂದರೆ ಎಕ್ಸಸೈಸ್ 4.4ದು ಕಾನ್ಸೆಪ್ಟ್ ಕಲಿಯೋಣ. ಸೊ ಪ್ರೀವಿಯಸ್ ಕ್ಲಾಸಲ್ಲಿ ಏನು ಮಾಡಿದ್ದಾನೆ ಎಕ್ಸಸೈಸ್ 4.3ದು ಎಕ್ಸಸೈಸ್ ಸೊಲ್ಯೂಷನ್ ಸಾಲ್ವ್ ಮಾಡಿದ್ದೀವಿ. ಸೊ ಇದೇ ಥರ ಎಲ್ಲ ಚಾಪ್ಟರ್ದು ನಾವೇನು ಮಾಡ್ತಿದ್ದೀವಿ, ಸೊ ಥಿಯರಿ, ಕಾನ್ಸೆಪ್ಟು, ಎಕ್ಸಾಂಪಲ್ಸು ಆ್ಯಂಡ್ ಎಕ್ಸಸೈಸ್ ಕ್ವಶನ್ಸ್ ಸೊಲ್ಯೂಷನ್ಸ್ ನಾವು ಸಾಲ್ವ್ ಮಾಡ್ತಿದ್ದೀವಿ. ಓಕೆ, ಈಗ ಏನು ಮಾಡೋಣ ಅಂದರೆ ಈಗ 4.4ದ ಕಾನ್ಸೆಪ್ಟ್ ಕಲಿಯೋಕ್ಕಿಂತ ಮುಂಚೆ ನಾವೇನು ಮಾಡೋಣ ಅಂದರೆ, ಸೊ ಈಗ ನೋಡಿ ನಿಮಗೆ ವಿಡಿಯೋ ಕ್ವಾಲಿಟಿ ಅಂತ ಬಂದಾಗ ನೀವು 360pಯಲ್ಲಿ ಇಟ್ಕೊಂಡು ನೋಡಿದ್ರೆ ಭಾಳ ಚೆನ್ನಾಗಿ ಬರುತ್ತೆ. ಓಕೆ, ಅದೇ ಥರ ಕೆಲವೊಬ್ಬರಿಗೆ ವಿಡಿಯೋ ಭಾಳ ಸ್ಲೋ ಅನಿಸುತ್ತೆ, ಅವ್ರು ಏನು ಮಾಡಿ ವಿಡಿಯೋನ ಸ್ಪೀಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಆ್ಯಂಡ್ ಯಾರಿಗೆ ವಿಡಿಯೋ ಸ್ಲೋ ಅನಿಸುತ್ತೆ ಅವರು ಸ್ಪೀಡ್ ಮಾಡ್ಕೊಂಡು ನೋಡ್ಕೊಳ್ಳಿ, ಯಾರಿಗೆ ಸ್ಪೀಡ್ ಅನಿಸುತ್ತೆ ಅವರು ಸ್ಲೋ ಮಾಡಿಕೊಂಡು ನೋಡ್ಕೊಳ್ಳಿ. ಓಕೆ, ಸೊ ಈಗ ಡೈರೆಕ್ಟಾಗಿ ಸೊ ನಾವು ಕಾನ್ಸೆಪ್ಟ್ನ ಸ್ಟಾರ್ಟ್ ಮಾಡೋಣ ನೋಡಿ. ಓಕೆ, ನೋಡಿ ಏನು ಕೊಟ್ಟಿದ್ದಾರೆ ಡೆಫಿನೇಷನು. ಫಸ್ಟ್ ಅಡ್ಜಾಯಿಂಟ್ ಆಫ್ ಎ ಮ್ಯಾಟ್ರಿಕ್ಸ್ ಡೆಫಿನೇಷನ್. ಅಡ್ಜಾಯಿಂಟ್ ಆಫ್ ಎ ಮ್ಯಾಟ್ರಿಕ್ಸ್ ಡೆಫಿನೇಷನ್ ಏನಂದರೆ, ಸೊ ನೋಡಿ ಯಾವುದಾದ್ರು ಮ್ಯಾಟ್ರಿಕ್ಸ್ ಇದೆ ಅನ್ಕೊಳ್ಳಿ, ಎ ಮ್ಯಾಟ್ರಿಕ್ಸ್ ಇದೆ ಅನ್ಕೊಳ್ಳಿ. ಆ ಎ ಮ್ಯಾಟ್ರಿಕ್ಸ್ ಅಡ್ಜಾಯಿಂಟ್ ಆಫ್ ಎ ಕಂಡುಹಿಡಿಬೇಕಂದ್ರೆ ನಾವು ಆ ಎ ಮ್ಯಾಟ್ರಿಕ್ಸ್ದು ಎಲ್ಲ ಕೋಫ್ಯಾಕ್ಟರ್ ಎಲಿಮೆಂಟ್ಸ್ ಕಂಡುಹಿಡಬೇಕು. ಎಲ್ಲ ಕೋಫ್ಯಾಕ್ಟರ್ ಎಲಿಮೆಂಟ್ಸ್ ಕಂಡುಹಿಡಿದು ಆ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಏನು ಬರುತ್ತಲ್ಲ, ಸೊ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ದು ಟ್ರಾನ್ಸ್ಪೋಸ್ ಮಾಡ್ಬೇಕು. ಅಂದರೆ ಕೋಫ್ಯಾಕ್ಟರ್ ಆಫ್ ಎ ಮ್ಯಾಟ್ರಿಕ್ಸ್, ಕೋಫ್ಯಾಕ್ಟರ್ ಆಫ್ ಎ ಮ್ಯಾಟ್ರಿಕ್ಸ್ದು ಸೊ ನಾವು ಮ್ಯಾಟ್ರಿಕ್ಸ್ ಕಂಡುಹಿಡಿದು ಕೋಫ್ಯಾಕ್ಟರ್ ಆಫ್ ಎ ಮ್ಯಾಟ್ರಿಕ್ಸ್ದು ಕೋಫ್ಯಾಕ್ಟರ್ಸ್ ಎಲಿಮೆಂಟ್ಸ್ ಕಂಡುಹಿಡಿದು ಅದನ್ನು ಟ್ರಾನ್ಸ್ಪೋಸ್ ಮಾಡೋದು. ದಟ್ ಈಸ್ ವಾಟ್ ನಾವು ಏನು ಹೇಳ್ತೀವಿ, ಸೊ ನಾವು ಅಡ್ಜಾಯಿಂಟ್ ಆಫ್ ಇಲ್ಲೇ ಇದೆ ನೋಡಿ, ದಟ್ ಈಸ್ ಅಡ್ಜಾಯಿಂಟ್ ಆಫ್ ಟ್ರಾನ್ಸ್ಪೋಸ್ ಆಫ್ ಎಲ್ಲ ಕೋಫ್ಯಾಕ್ಟರಿ ಮ್ಯಾಟ್ರಿಕ್ಸ್ ಐತೆ, ಆ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಐತಲ್ಲ ಅದನ್ನು ಟ್ರಾನ್ಸ್ಪೋಸ್ ಮಾಡಿದ್ರೆ ಏನು ಬರುತ್ತೆ, ಸೊ ನಾವೇನು ಬರುತ್ತೆ ಅಡ್ಜಾಯಿಂಟ್ ಆಫ್ ಎ ಬರುತ್ತೆ. ಇಷ್ಟು ಗೊತ್ತಿರಬೇಕು. ನೆಕ್ಸ್ಟ್ ನೋಡಿ ಅದೇ ಥರ ಈಗ ಡೈರೆಕ್ಟಾಗಿ ಕ್ವಶನ್ ಸಾಲ್ವ್ ಮಾಡೋಣ. ಅಡ್ಜಾಯಿಂಟ್ ಆಫ್ ಅಂದರೆ 2x2 ಮ್ಯಾಟ್ರಿಕ್ಸ್ ಭಾಳ ಈಸಿ, ಬಟ್ 3x3 ಮ್ಯಾಟ್ರಿಕ್ಸ್ ಮಾಡ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಓಕೆ, 2x2 ಮ್ಯಾಟ್ರಿಕ್ಸ್ ಮಾಡ್ತೀನಿ ನೋಡಿ. ಫಸ್ಟು ಇಲ್ಲಿ ನೋಡಿ 2x2 ಮ್ಯಾಟ್ರಿಕ್ಸ್ ಅಂದರೆ ಏನು ಮಾಡ್ಬೇಕಂದ್ರೆ, ಸೊ ಇವಾರ್ಡ್ನ ಇಂಟರ್ಚೇಂಜ್ ಮಾಡ್ಬೇಕು. ಇಲ್ಲಿ ನೋಡಿ ಇವಾರ್ಡ್ ಇಂಟರ್ಚೇಂಜ್ ಮಾಡಿ ನಮ್ಗೆ ಏನಿದೆ ಹಿಯರ್ ಇಟ್ ಈಸ್ ಅಂದರೆ, ಸೊ ಇಲ್ಲಿ ಜಸ್ಟ್ ನೋಡಿ ಇಲ್ಲೇನಿದೆ, ಸೊ ಇಲ್ಲಿ ಫಸ್ಟ್ ರೋ ಫಸ್ಟ್ ಕಾಲಮ್, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್, ಈ ವ್ಯಾರ್ಡ್ನ ಇಂಟರ್ಚೇಂಜ್ ಮಾಡಿ. ನೆಕ್ಸ್ಟ್ ಅದೇ ಥರ ಈ ವರ್ಡ್ ಇದಾವಲ್ಲ ಈ ವರ್ಡು, ಸೊ ದಟ್ ಈಸ್ ಇಲ್ಲಿ ಈ ವರ್ಡ್ ಅದ್ರ ಸೈನ್ ಚೇಂಜ್ ಮಾಡಿ. ಓಕೆ, ಈ ವರ್ಡ್ ಸೈನ್ ಚೇಂಜ್ ಅದೇ ಮಾಡಿದ್ರೆ ನೋಡಿ ಇಲ್ಲಿ, ಸೊ ಅದೇ ಥರ ಇಲ್ಲಿ ಮಾಡಿದ್ದಾರೆ, ನಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ. ಸೊ ನಾವು ಇಲ್ಲಿ ಅದೇ ಥರ ಇದು ಕ್ವಶನ್ನ ಮಾಡ್ತೀವಿ ನೋಡಿ. ಸೊ ಅಡ್ಜಾಯಿಂಟ್ ಆಫ್ ಎ ವಿಚ್ ಇಸ್ ಈಕ್ವಲ್ ಟು ಡೈರೆಕ್ಟಾಗಿ ಮಾಡ್ತೀನಿ, ಅಡ್ಜಾಯಿಂಟ್ ಆಫ್ ಎ ವಿಚ್ ಇಸ್ ಈಕ್ವಲ್ ಟು ನಮಗೆ, ಸೊ ಈ ವರ್ಡು ಎಲಿಮೆಂಟ್ಸ್ನ ಇಂಟರ್ಚೇಂಜ್ ಮಾಡಿ, ಈ ವರ್ಡ್ ಎಲಿಮೆಂಟ್ಸ್ನ. ಸೊ ದಟ್ ಈಸ್ ಏನಿದೆ ನಮಗೆ, ಸೊ ದಟ್ ಈಸ್ ಇಲ್ಲಿ ನಮಗೆ 2 ಇದ್ದಿದ್ದು ಏನಾಗುತ್ತೆ 4 ಆಗುತ್ತೆ, ಇಲ್ಲಿ 4 ಇದ್ದಿದ್ದು ಏನಾಗುತ್ತೆ 2 ಆಗುತ್ತೆ. ನೆಕ್ಸ್ಟ್ ಅದೇ ಥರ ಈ ಮ್ಯಾಟ್ರಿಕ್ಸ್ ಮತ್ತು ಈ ಮ್ಯಾಟ್ರಿಕ್ಸ್ದು ಸೈನ್ನ ಚೇಂಜ್ ಮಾಡಿ. ಇದು +3 ಐತಾ -3 ಮಾಡ್ಕೊಳ್ಳಿ, ಇಲ್ಲಿ +1 ಐತಾ -1 ಮಾಡ್ಕೊಳ್ಳಿ. ದಿಸ್ ಇಸ್ ವಾಟ್ ದ ಅಡ್ಜಾಯಿಂಟ್ ಆಫ್ 2x2 ಮ್ಯಾಟ್ರಿಕ್ಸ್ ಭಾಳ ಈಸಿ, ಬಟ್ 3x3 ಮ್ಯಾಟ್ರಿಕ್ಸ್ ಅಂದರೆ ಸ್ವಲ್ಪ ಟಫ್ ಅನಿಸುತ್ತೆ. ಓಕೆ, ಸೊ ಬಟ್ ಇದನ್ನು ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ವಿಲ್ ಗೋ ಈ ವರ್ಡ್ನ ಇಂಟರ್ಚೇಂಜ್ ಮಾಡಬೇಕು, ಈ ವರ್ಡ್ರ ಸೈನ್ ಚೇಂಜ್ ಮಾಡಬೇಕು. ಇಷ್ಟೇ ಅಡ್ಜಾಯಿಂಟ್ ಆಫ್ ಮ್ಯಾಟ್ರಿಕ್ಸ್ ಆಫ್ 2x2 ಮ್ಯಾಟ್ರಿಕ್ಸ್. ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಸೊ ನಮಗೆ ಇಫ್ ಎ ಬಿ ಎ ಗಿವನ್ ಮ್ಯಾಟ್ರಿಕ್ಸ್ ಆಫ್ ಸ್ಕ್ವೇರ್ ಮ್ಯಾಟ್ರಿಕ್ಸ್, ಇದು ಗೊತ್ತಿರಬೇಕು ಕಾನ್ಸೆಪ್ಟ್. ಇದರಿಂದ ಡೈರೆಕ್ಟ್ MCQ ಕೊಡ್ತಾರೆ. ಎ ಇಂಟು ಅಡ್ಜಾಯಿಂಟ್ ಆಫ್ ಎ ಇಂಟು ಎ ಈಸ್ ನಥಿಂಗ್ ಬಟ್ ಡಿಟರ್ಮೆಂಟ್ ಆಫ್ ಎ ಇಂಟು ಐ ಬರುತ್ತೆ, ಅದೇ ಮೀನಿಂಗ್ ಇದ್ರದ್ದು. ಓಕೆ, ನಾವು ಬೇಕಾದರೆ ಅದನ್ನೇ ಇಲ್ಲಿ ಬರ್ದಿದ್ದಾರೆ ನೋಡಿ, ಅಡ್ಜಾಯಿಂಟ್ ಆಫ್ ಎ ಅಂದರೆ ಇದು ಬರುತ್ತೆ. ಓಕೆ, ಅಡ್ಜಾಯಿಂಟ್ ಆಫ್ ಎ ಇದು ಬರುತ್ತೆ. ಓಕೆ, ಇದ್ರಾಗ ಸಬ್ಸ್ಟಿಟ್ಯೂಟ್ ಮಾಡಿ, ಸೊ ಇಂಟು ಎ ಮಾಡಿದ್ರೆ ಅಡ್ಜಾಯಿಂಟ್ ಆಫ್ ಎ ಇಂಟು ಎ ಮಾಡಿದ್ರೆ ನಮ್ಗೆ ಇದು ಬರುತ್ತೆ. ಓಕೆ, ಅದನ್ನೇ ಇಲ್ಲಿ ವೆರಿಫಿಕೇಶನ್ ಮಾಡಬೇಕಿತ್ತು, ಬಟ್ ನಮ್ಗೆ ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಅಡ್ಜಾಯಿಂಟ್ ಆಫ್ ಎ ಇದು ಎ ಮ್ಯಾಟ್ರಿಕ್ಸು, ಇದು ಎ ಮ್ಯಾಟ್ರಿಕ್ಸ್, ಇದು ಅಡ್ಜಾಯಿಂಟ್ ಆಫ್ ಎ ಮ್ಯಾಟ್ರಿಕ್ಸ್. ನಾವು ಮಲ್ಟಿಪ್ಲೈ ಮಾಡಿದರೆ ಈ ವರ್ಡ್ ಮಲ್ಟಿಪ್ಲೈ ಮಾಡಿದ್ರೆ ಡಿಟರ್ಮೆಂಟ್ ಆಫ್ ಎ ಇಂಟು ಐ ಬರುತ್ತೆ. ಓಕೆ, ಸೊ ಇದು ಯಾವ ಥರ ಬರುತ್ತೆ ಅಂದರೆ ನೀವು ಪ್ರೀವಿಯಸ್ ಕಾನ್ಸೆಪ್ಟ್ ಗೊತ್ತಿರಬೇಕು. ಪ್ರೀವಿಯಸ್ ಕಾನ್ಸೆಪ್ಟ್ ಗೊತ್ತಿದ್ರೆ ನಾವು ಎರಡು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 0 ಬರುತ್ತೆ. ಯಾಕಂದರೆ ಸೊ ನಾವು ನೋಡಿ ಡಿಟರ್ಮೆಂಟ್ ಆಫ್ ಎ ಏನು ಬರುತ್ತೆ ಅಂದರೆ, ಡಿಟರ್ಮೆಂಟ್ ಆಫ್ ಎ ಇದು ಕಾನ್ಸೆಪ್ಟ್ ನೋಡಿ. ಪ್ರೀವಿಯಸ್ ಕಾನ್ಸೆಪ್ಟ್ ಏನಂದರೆ, ಸಪೋಸ್ ಇಲ್ಲಿ ಫಸ್ಟ್ ರೋ ಫಸ್ಟ್ ಕಾಲಮ್ ಎಲಿಮೆಂಟ್ ತೊಗೊಂಡ್ರೆ ಅದೇ ಕೋಫ್ಯಾಕ್ಟರ್ ತೊಗೊಂಡು, ನೆಕ್ಸ್ಟ್ ಅದೇ ಥರ ಇಲ್ಲಿ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಎಲಿಮೆಂಟು ಅದೇ ಕೋಫ್ಯಾಕ್ಟರ್ಸ್ ತೊಗೊಂಡು ಮಲ್ಟಿಪ್ಲೈ ಮಾಡಿದರೆ, ಮತ್ತು ಇದೇ ಫಸ್ಟ್ ರೋ ಥರ್ಡ್ ಕಾಲಮ್ದು ಎಲಿಮೆಂಟು ಇದೇ ಫಸ್ಟ್ ರೋ ಥರ್ಡ್ ಕಾಲಮ್ದು ಕೋಫ್ಯಾಕ್ಟರ್, ಇವೇ ಯಾವುದೇ ರೋ ಅಥವಾ ಯಾವುದೇ ಕಾಲಮ್ ತೊಗೊಂಡು ಅದೇ ಕೋಫ್ಯಾಕ್ಟರ್ಸ್ ಜೊತೆ ಮಲ್ಟಿಪ್ಲೈ ಮಾಡಿ ಆ್ಯಡ್ ಮಾಡಿದಾಗ ಏನು ಡಿಟರ್ಮೆಂಟ್ ಬರುತ್ತೆ. ಈ ಕಾನ್ಸೆಪ್ಟ್ನ ಯೂಸ್ ಮಾಡಿಕೊಂಡು ನಮಗೆ ಇದು ಬರುತ್ತೆ ನೋಡಿ. ಈ ಕಾನ್ಸೆಪ್ಟ್ ಯೂಸ್ ಮಾಡ್ಕೊಂಡ್ರೆ ನಮ್ಗೆ ಇದು ಬರುತ್ತೆ ಸೊಲ್ಯೂಷನ್. ಓಕೆ, ಸೊ ನೆಕ್ಸ್ಟ್ ನೋಡಮ್ ನೋಡಿ. ನೆಕ್ಸ್ಟು ಥಿಯರಮ್ 3 ಏನಿದೆ ಅಂದರೆ, ಸೊ ಡಿಟರ್ಮೆಂಟ್ ಆಫ್ ಎ ಇಂಟು ಬಿ ವಿ ಕ್ಯಾನ್ ಪ್ಲಸ್ ಡಿಟರ್ಮೆಂಟ್ ಆಫ್ ಎ ಇಂಟು ಡಿಟರ್ಮೆಂಟ್ ಆಫ್ ಬಿ ಅಂತ ಬರ್ಬೋದು. ಸಪೋಸ್ ನೋಡಿ, ಇಫ್ ಯು ಹ್ಯಾವ್ ಡಿಟರ್ಮೆಂಟ್ ಆಫ್ ಎ ಇಂಟು ಬಿ
ಕಂಡುಹಿಡಿ ಅಂತ ಹೇಳ್ತಾನೆ. ಸೊ ನಾವು ಸಪೋಸ್ ಈ ಡಿಟರ್ಮೆಂಟ್ ಆಫ್ ಎ ಇಸ್ ಈಕ್ವಲ್ ಟು 10 ಕೊಟ್ಟಿದ್ದಾನೆ ಅನ್ಕೊಳ್ಳಿ, ಡಿಟರ್ಮೆಂಟ್ ಆಫ್ ಬಿ ಇಸ್ ಈಕ್ವಲ್ ಟು, ಸೊ ನಮಗೆ 15 ಕೊಟ್ಟಿದ್ದಾನೆ ಅನ್ಕೊಳ್ಳಿ. ನಾವು ಡಿಟರ್ಮೆಂಟ್ ಆಫ್ ಎ ಬಿ ಕಂಡುಹಿಡಿ. ಡಿಟರ್ಮೆಂಟ್ ಆಫ್ ಎ ಬಿ ಇಸ್ ನಥಿಂಗ್ ಬಟ್ ಡಿಟರ್ಮೆಂಟ್ ಆಫ್ ಎ ಇಂಟು ಡಿಟರ್ಮೆಂಟ್ ಆಫ್ ಬಿ ಡೈರೆಕ್ಟ್ ಆಗಿ ಬರೆಯುವುದು, ಅದೇ ಇಲ್ಲಿದೆ ಅಲ್ಲ. ಸೊ ಇಲ್ಲಿದೆ ನೋಡಿ, ಅದ್ರ ಪ್ರಕಾರ ಬರುತ್ತೆ. ಡಿಟರ್ಮೆಂಟ್ ಆಫ್ ಎ ಅಂದ್ರೆ ಎಷ್ಟಿದೆ, 10 ಇದೆ, ಇಂಟು ಡಿಟರ್ಮೆಂಟ್ ಆಫ್ ಬಿ ಇದ್ರೆ ಎಷ್ಟಿದೆ, 15 ಇದೆ. ಸೊ ನಾವು 10 ಇಂಟು 15 ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ, ಇಟ್ ಈಸ್ 150 ಬರುತ್ತೆ ನೋಡಿ, ದಟ್ ಈಸ್ 150. ಸೊ ದಿಸ್ ಇಸ್ ವಾಟ್ ದಿ ಆನ್ಸರ್. whenever we have determinant of a into b ಅಂತ ಬಂದಾಗ, so that we can write as determinant of a into determinant of b ಅಂತ ಬರೀಬಹುದು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ನೆಕ್ಸ್ಟ್ ಕಾನ್ಸೆಪ್ಟ್ ನೋಡಿ. ಅದೇ ತರ ಫ್ರಮ್ ದಿಸ್, ಓಕೆ, ಇದರಿಂದ ಈ ಕಾನ್ಸೆಪ್ಟ್ ಇಂದ ನಾವು ಡಿಟರ್ಮೆಂಟ್ ಎ ಇನ್ವರ್ಸ್ ಕಂಡುಹಿಡಬೇಕು. ಇದು ಎ ಇನ್ವರ್ಸ್ ಹೆಂಗ್ ಬರುತ್ತೆ ಅಂದ್ರೆ, ಸೊ ಜಸ್ಟ್ ಫೈಂಡ್ ಔಟ್ ಎ ಇಂಟು adjunct of a is equal to adjunct of a into a which is nothing but determinant of a into I ಅಂತ ಕಲ್ತಿದ್ವಿ ನಾವು. ಸೊ ನಾವೇನ್ ಮಾಡ್ತೀನಿ, ಇವೆರಡರಲ್ಲಿ ಒಂದು ತಗೊಳ್ತೀನಿ ನಾನು, ಇದು ಇಲ್ಲ ಅಂದ್ರೆ ಇದು ತಗೊಳ್ತೀನಿ ಮತ್ತೆ ಇದು ತಗೊಂಡ್ರಿ, ಇವೆರಡರು ಒಂದು ತಗೊಳ್ತೀನಿ, ದಟ್ ಈಸ್ a into adjunct of a which is equal to determinant of a into I ಅಂತ. ಸೊ ನಾವೇನ್ ಮಾಡೋಣ ಈಗ, ಅವರ್ ಇಂಟೆನ್ಷನ್ ಟು ಫೈಂಡ್ ಎ ಇನ್ವರ್ಸ್ ಕಂಡುಹಿಡಬೇಕಂದ್ರೆ ಇಲ್ಲಿ ನೋಡಿ, adjunct of a ಈ ಕಡೆ ತರ್ತೀನಿ, ನಮಗೆ ಸಾರಿ ಡಿಟರ್ಮೆಂಟ್ ಆಫ್ ಎ ಈ ಕಡೆ ತರ್ತೀನಿ, ಅವಾಗ ಏನ್ ಬರುತ್ತೆ 1 ಡಿವೈಡೆಡ್ ಬೈ ಡಿಟರ್ಮೆಂಟ್ ಆಫ್ ಎ, ಇಲ್ಲಿ adjunct of a ಬರುತ್ತೆ, adjunct of a. ಈ ಏನ್ ಆ ಕಡೆ ಕಳಿಸಿದ್ರೆ ಏನಾಗುತ್ತೆ, ಎ ಇನ್ವರ್ಸ್ ಇಂಟು ಐ ಬರುತ್ತೆ. ಓಕೆ, ಎ ಇನ್ವರ್ಸ್ ಇಂಟು ಐ ಅಂದ್ರೆ ಏನ್ ಬರುತ್ತೆ ನಮ್ಗೆ, ಎ ಇನ್ವರ್ಸ್ ಇಂಟು ಐ ಬಂದ್ರೆ, ಸೊ ನಮ್ಗೆ ಎ ಇನ್ವರ್ಸ್ ಇಂಟು ಐ ಬಂದ್ರೆ ನಮ್ಗೆ ಎ ಇನ್ವರ್ಸೇ ಬರುತ್ತೆ. ಅದಕ್ಕೋಸ್ಕರ ಈ ಎ ಇನ್ವರ್ಸ್ ಬರೆಯಲ್ಲ, ಅದಕ್ಕೋಸ್ಕರ ಡೈರೆಕ್ಟ್ ಆಗಿ ಇದು ಬರುತ್ತೆ ನೋಡಿ. ಎ ಇನ್ವರ್ಸ್ ಇಂಟು ಐ ಬಂದ್ರೆ ಎ ಇನ್ವರ್ಸ್ ಬರುತ್ತೆ, ಅದ್ರ ಡೈರೆಕ್ಟ್ ಆಗಿ ಇದು ಬರುತ್ತೆ. ಓಕೆ, ಇಷ್ಟು ನೋಡಿ. ಓಕೆ, ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಕಲಿಯೋಣ ನೋಡಿ. ಇದೆಲ್ಲ ಗೊತ್ತಿರಬೇಕು, ಇದೆಲ್ಲ ಬಹಳ ಈಸಿ ಕಾನ್ಸೆಪ್ಟ್. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕಾನ್ಸೆಪ್ಟ್ ನೋಡಿ. ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ತೀರಿ ಹಂಗೆ. ನೆಕ್ಸ್ಟ್ ನೋಡಿ ಏನ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಎ ಇಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇಸ್ ಸೆಟ್ ಟು ಬಿ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್. ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂದ್ರೆ, ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಯಾವ್ದಾರ ಮ್ಯಾಟ್ರಿಕ್ಸ್ ಇರ್ರಿ, ಅದು ಡಿಟರ್ಮೆಂಟ್ 0 ಬಂದ್ಬಿಟ್ರೆ ಅದು ಸಿಂಗ್ಯುಲರ್ ಮ್ಯಾಟ್ರಿಕ್ಸ್. ಯಾವ್ದಾರ ಮ್ಯಾಟ್ರಿಕ್ಸ್ ಇರಲಿ, ಅದು ಡಿಟರ್ಮೆಂಟ್ 0 ಬಂದ್ರೆ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಅರ್ಥ. ಸಪೋಸ್ ಇಲ್ಲಿ ನೋಡಿ ಎ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಹೌದಾ, ಎ ವಿಚ್ ಇಸ್ ಈಕ್ವಲ್ ಟು, ಓಕೆ, ನಾವು ಇದ್ರದ್ದು ಡಿಟರ್ಮೆಂಟ್ ಕಂಡಿಡಿಯೋಣ ನೋಡಿ, ಡಿಟರ್ಮೆಂಟ್ ಆಫ್ ಎ. ಓಕೆ, ಎ ಮ್ಯಾಟ್ರಿಕ್ಸ್ ಬರ್ಕೊಳ್ಳೋಣ. ನೆಕ್ಸ್ಟ್ ಡಿಟರ್ಮೆಂಟ್ ಕಂಡು, ಎ ಮ್ಯಾಟ್ರಿಕ್ಸ್ ವಿಚ್ ಇಸ್ ಈಕ್ವಲ್ ಟು 1 2 4 8 ಇಷ್ಟು ಕೊಟ್ಟಿದ್ದಾರೆ. ಇದು ಡಿಟರ್ಮೆಂಟ್ ಆಫ್ ಎ ಕಂಡಿಡಿಯೋಣ ನೋಡಿ, ಡಿಟರ್ಮೆಂಟ್ ಆಫ್ ಎ ವಿಚ್ ಇಸ್ ಈಕ್ವಲ್ ಟು ಡಿಟರ್ಮೆಂಟ್ ಆಫ್ 1 2 4 8. ಓಕೆ, ನಾವು ದಿಸ್ ಈಸ್ 8 1 ಏನಾಗುತ್ತೆ, 8 1 8 ಆಗುತ್ತೆ ನೋಡಿ. ದಿಟ್ ಈಸ್ 8 1 8 ಆಗುತ್ತೆ, ಮೈನಸ್ ಆಫ್ 2 4 ಏನಾಗುತ್ತೆ 8 ಆಗುತ್ತೆ. 8 ಮೈನಸ್ 8 ಮಾಡಿದ್ರೆ 0 ಬರುತ್ತೆ. ಸೊ ಡಿಟರ್ಮೆಂಟ್ ಆಫ್ ಎ 0 ಬರುತ್ತಲ್ಲ, ಆ ತರ ಮ್ಯಾಟ್ರಿಕ್ಸ್ ನ ಏನಂತೀವಿ ನಾವು ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತೀವಿ. ಯಾವ್ದು ಡಿಟರ್ಮೆಂಟ್ 0 ಬರುತ್ತೆ ಆ ತರ ಮ್ಯಾಟ್ರಿಕ್ಸ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಬರುತ್ತೆ. ಓಕೆ, ಸೊ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ನೆನಪಿರ್ಬೇಕು, ನಿಮ್ಗೆ ಕಾಂಪಿಟೇಟಿವ್ ಅಲ್ಲಿ ಕೇಳ್ಬೋದು. ಓಕೆ, ಸೊ ಮತ್ತೆ ನಿಮಗೆ ಥಿಯರಿಯಲ್ಲೂ ಕೇಳ್ಬೋದು. ನೆಕ್ಸ್ಟ್ ನೋಡಿ ಡೆಫಿನೇಷನ್ ನೋಡಿ. ನೆಕ್ಸ್ಟ್ ಡೆಫಿನೇಷನ್, ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್. ಯಾವ್ದಾರ ಮ್ಯಾಟ್ರಿಕ್ಸ್ ನೋಡಿ, ಯಾವ್ದಾರ ಮ್ಯಾಟ್ರಿಕ್ಸ್ ಅದು ಡಿಟರ್ಮೆಂಟ್ ಈ 0 ಇರಲಿಲ್ಲ ಅಂದ್ರೆ, ಡಿಟರ್ಮೆಂಟ್ ಇಲ್ಲಿ ನೋಡಿ, ಇಲ್ಲಿ 0 ಇರಲಿಲ್ಲ ಅಂದ್ರೆ, ಇಲ್ಲಿ 0 ಇರಲಿಲ್ಲ ಅಂದ್ರೆ, ಸೊ ದಟ್ ಈಸ್ ಡಿಟರ್ಮೆಂಟ್ ವ್ಯಾಲ್ಯೂ 0 ಇಲ್ಲ ಅಂದ್ರೆ ದಟ್ ಮ್ಯಾಟ್ರಿಕ್ಸ್ ವಿ ಕಾಲ್ ಇಟ್ ಆಸ್, ನಮಗೆ ದಟ್ ಮ್ಯಾಟ್ರಿಕ್ಸ್ ವಿ ಕಾಲ್ ಆಸ್ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಎ ಮ್ಯಾಟ್ರಿಕ್ಸ್ ಇದೆ, ಅದು ಡಿಟರ್ಮೆಂಟ್ ಕಂಡಿದ್ರೆ -2 ಬರ್ತದೆ. -2 ಇಸ್ ನಾಟ್ ಈಕ್ವಲ್ ಟು 0. ಸೊ ದಟ್ ಈಸ್ ವೈ ನಮ್ಗೆ ಏನಾಗುತ್ತೆ ಇಲ್ದು, ಸೊ ನಮ್ಗೆ ಡಿಟರ್ಮೆಂಟ್ ನಾಟ್ ಈಕ್ವಲ್ ಟು 0 ಬರ್ತಿದೆ. ದಟ್ ಈಸ್ ವೈ ಇಟ್ ಈಸ್ ಎ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್. ಓಕೆ, ನೆಕ್ಸ್ಟ್ ಅದೇ ತರ, ಸೊ ಎ ಅಂಡ್ ಬಿ ಆರ್ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್, ದೆನ್ ಎ ಇಂಟು ಬಿ ಅಂಡ್ ಬಿ ಇಂಟು ಎ ಆರ್ ಆಲ್ಸೋ ನಾನ್ ಸಿಂಗ್ಯುಲರ್. ಎ ಮತ್ತೆ ಬಿ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಆದ್ರೆ, ಓಕೆ, ಎ ಮತ್ತೆ ಬಿ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಆದ್ರೆ ಬಿ ಇಂಟು ಎ ಮತ್ತೆ ಎ ಇಂಟು ಬಿ ಆರ್ ಆಲ್ಸೋ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಆಗ್ತವೆ. ಓಕೆ, ಸೊ ನೆಕ್ಸ್ಟ್ ಇದರ ಮೇಲೆ ನೆಕ್ಸ್ಟ್ ಕಾನ್ಸೆಪ್ಟ್ ನೋಡಿ. ನೆಕ್ಸ್ಟ್ ಇದು ಫಾರ್ಮುಲಾ ಹೆಂಗ್ ಬರುತ್ತೆ ಅಂತ ಕಂಡುಹಿಡಿದು ನೋಡಿ. adjunct ಆಫ್ ಎ ಇಂಟು ಡಿಟರ್ಮೆಂಟ್ ಆಫ್ ಎ, ಇದ್ರಲ್ಲಿ ಬೇಕಾದ್ರೆ ಇಲ್ಲೇ ಮೇಲೆ ಬರ್ಕೊಳ್ತೀನಿ ಇದನ್ನ. ಓಕೆ, ಇದು ಫಾರ್ಮುಲಾ ಹೆಂಗ್ ಬರುತ್ತೆ ಅಂತ ಹೇಳಿ ಪ್ರೂವ್ ಮಾಡ್ತೀನಿ ನೋಡಿ. ಸೊ ಯು ಜಸ್ಟ್ ಸಿ ಹಿಯರ್, ನಮಗೆ ಡಿಟರ್ಮೆಂಟ್ ಆಫ್ adjunct ಆಫ್ ಎ ವಿಚ್ ಇಸ್ ನಥಿಂಗ್ ಬಟ್ ಡಿಟರ್ಮೆಂಟ್ ಆಫ್ ಎ ಟು ದಿ ಪವರ್ n-1 ಅಂತ. n ಇದೆ ಆರ್ಡರ್ ಆಫ್ ದಿ ಮ್ಯಾಟ್ರಿಕ್ಸ್. ಲೆಟ್ ಅಸ್ ಅಸ್ಯೂಮ್ ನಮಗೆ ಇದು ಕಾನ್ಸೆಪ್ಟ್ ಗೊತ್ತಿರಬೇಕು, ಎ adjunct ಆಫ್ ಎ ಇಂಟು ಎ ವಿಚ್ ಇಸ್ ಈಕ್ವಲ್ ಟು ವಾಟ್, ಡಿಟರ್ಮೆಂಟ್ ಆಫ್ ಎ ಇಂಟು ಐ ಅಂತ ಅರ್ಥ. ಇದು ಗೊತ್ತಿರಬೇಕು ನಮ್ಗೆ. ಓಕೆ, ನಾವು ಯು ಜಸ್ಟ್ ಸಿ ಹಿಯರ್, ಸೊ ಡಿಟರ್ಮೆಂಟ್ ಆಫ್ ಎ ಐ ವಿಲ್ ರೈಟ್ ಅಟ್ ಇಟ್ ಈಸ್ ನಾವು ಐ ಮ್ಯಾಟ್ರಿಕ್ಸ್ ಅಂತ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಸಪೋಸ್ 3 x 3 ಮ್ಯಾಟ್ರಿಕ್ಸ್ ತಗೊಳ್ಳೋಣ. ಓಕೆ, ಎನ್ ಅನ್ನೋದು 3, ಆರ್ಡರ್ 3,
ಅಂದರೆ ಇಟ್ ಈಸ್ ಐಡೆಂಟಿಟಿ ಮಾಡಿದ್ರೆ 1 0 0 0 1 0 0 0 1 ಇದು ನೋಡಿ. ಇದಕ್ಕೆ ಒಳಗಡೆ ಮಲ್ಟಿಪ್ಲೈ ಮಾಡಿ, ಈ ಒಳಗಡೆ ಮಲ್ಟಿಪ್ಲೈ ಮಾಡ್ತೀನಿ ನೋಡಿ, ಡಿಟರ್ಮೆಂಟ್ ಆಫ್ ಎ, ದೆನ್ ಇಟ್ ವಿಲ್ ಬಿಕಮ್ ವಾಟ್, ಸೊ ದೆನ್ ಇಟ್ ವಿಲ್ ಬಿಕಮ್ ಡಿಟರ್ಮೆಂಟ್ ಆಫ್ ಎ 0 0 0 ಡಿಟರ್ಮೆಂಟ್ ಆಫ್ ಎ 0 ನೆಕ್ಸ್ಟ್ 0 0 ಡಿಟರ್ಮೆಂಟ್ ಆಫ್ ಎ ಇಷ್ಟು ಬರುತ್ತೆ ನೋಡಿ. ಸೊ ಇದು ಈ ಕಡೆ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ದಿಸ್ ಇಸ್ ವಾಟ್ ಯು ಹ್ಯಾವ್ ಇಸ್ ಅಡ್ಜಾಯಿಂಟ್ ಆಫ್ ಎ ಇಂಟು ಎ. ಇದು ಹೆಂಗಿದೆ ಹಂಗೆ ಬರ್ಕೊಳ್ಳಿ, ಏನು ಬಿಟ್ಬೇಡಿ. ಸೊ ನಾವು ಎರಡು ಕಡೆ ಡಿಟರ್ಮೆಂಟ್ ಅಪ್ಲೈ ಮಾಡ್ಕೊಳ್ಳಿ. ಡಿಟರ್ಮೆಂಟ್ ಅಪ್ಲೈ ಮಾಡಿದ್ರೆ ಡಿಟರ್ಮೆಂಟ್ ಆಫ್ adjoint of a into a which is equal to determinant of, so determinant of a 0 0 next 0 determinant of a 0 next 0 0 determinant of a ಇಷ್ಟಿದೆ ನೋಡಿ. ಸೊ ನಾವು ಇದು ಇಷ್ಟಿದೆ ಇದ್ದಾಗ ಈಗ ನಾನು ಡಿಟರ್ಮೆಂಟ್ ಆಫ್ ಎ ಹೊರಗೆ ತೊಗೊಳ್ತೀನಿ. ಈ ಫಸ್ಟ್ ರೋ ಇಂದ ಹೊರಗೆ ತೊಗೊಳ್ತೀನಿ, ಇದು ಇಲ್ಲೇ ಫಸ್ಟ್ ಕಾಲಮ್ ಇಂದ ಹೊರಗೆ ತೊಗೊಳ್ತೀನಿ. ನೆಕ್ಸ್ಟ್ ಸೆಕೆಂಡ್ ಕಾಲಮ್ ಇಂದ ಹೊರಗೆ ತಗೊಂಡು ನೆಕ್ಸ್ಟ್ ಥರ್ಡ್ ಕಾಲಮ್ ಇಂದ ತಗೊಳ್ತೀನಿ. ರೋ ಇಂದ ಆದ್ರೂ ತಗೋದು ನೋಡಿ. ಫಸ್ಟ್ ರೋ ಇಂದ ಹೊರಗೆ ತಗೊಂಡು ಡಿಟರ್ಮೆಂಟ್ ಆಫ್ ಎ ಫಸ್ಟ್ ರೋ ಇಂದ ಹೊರಗೆ ತಗೊಂಡು ನೆಕ್ಸ್ಟ್ ಅದೇ ತರ ಸೆಕೆಂಡ್ ರೋ ಇಂದ ಅಥವಾ ಸೆಕೆಂಡ್ ಕಾಲಮ್ ಇಂದ ಹೊರಗೆ ತಗೊಂಡು ಡಿಟರ್ಮೆಂಟ್ ಆಫ್ ಎ. ನೆಕ್ಸ್ಟ್ ಅದೇ ತರ ಈ ಥರ್ಡ್ ಕಾಲಮ್ ಇಂದ ಡಿಟರ್ಮೆಂಟ್ ಆಫ್ ಎ ಹೊರಗೆ ತಗೊಳ್ತೀನಿ. ಉಳಿಯೋದೇನು ನಮ್ಗೆ, ಸೊ ನಮ್ಗೆ ಇಲ್ಲಿ ನೋಡಿ, ನಾವು ಡಿಟರ್ಮೆಂಟ್ ಇದ್ದಾಗ ನಾವು ಸೊ ನಮಗೆ ಕಾಮನು ಎನಿ ರೋ ಅಥವಾ ಎನಿ ಕಾಲಮ್ ಇಂದ ತಗೋಬೇಕು. ಕಂಪ್ಲೀಟ್ ಆಗಿ ತಗೊಳಕ್ ಬರಲ್ಲ. ನಾರ್ಮಲ್ ಆಗಿ ನಾವು ಮ್ಯಾಟ್ರಿಕ್ಸ್ ಇದ್ರೆ ಕಂಪ್ಲೀಟ್ ಆಗಿ ತಗೊಳ್ತಿದ್ವಿ. ಬಟ್ ನಮ್ಗೆ ಡಿಟರ್ಮೆಂಟ್ ಇದ್ದಾಗ ನಾವು ಯಾವ್ದಾರ ಎಲಿಮೆಂಟ್ ನ ಕಾಮನ್ ತಗೊಳ್ಳೋ ಯಾವ್ದಾರ ರೋ ಅಥವಾ ಕಾಲಮ್ ಇಂದ ತಗೋಬೇಕು. ಕಂಪ್ಲೀಟ್ ನಮ್ಗೆ ಡಿಟರ್ಮೆಂಟ್ ಇಂದ ಕಾಮನ್ ತಗೊಳ್ಳೋ. ಅದಕ್ಕೋಸ್ಕರ ಇಲ್ಲಿ ನೋಡಿ, ಇಲ್ಲಿ ಏನ್ ಮಾಡಿದೀನಿ, ಸೊ ಇಲ್ಲಿ ಸೊ ವಾಟ್ ಐ ಹ್ಯಾವ್ ಡನ್ ಇಸ್ ಇಲ್ಲಿ ಏನ್ ಮಾಡಿದೀನಿ, ಫಸ್ಟ್ ರೋ ಇಂದ ಅಷ್ಟೇ ತಗೊಂಡಿದ್ದೀನಿ. ಓಕೆ, ಇಲ್ಲಿ ಫಸ್ಟ್ ರೋ ಇಂದ ಅಷ್ಟೇ ತಗೊಂಡಿದ್ದೀನಿ. ಇಲ್ಲಿ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಇಂದ ಅಷ್ಟೇ ತಗೊಂಡಿದ್ದೀನಿ, ಸೆಕೆಂಡ್ ಕಾಲಮ್ ಇಂದ ಅಷ್ಟೇ, ಥರ್ಡ್ ಕಾಲಮ್ ರೋ ಇಂದ ಅಂತ ತಗೋದು ಒಂದೇ ಅಂತ. ಸೊ ದಿಸ್ ಈಸ್ ಇಷ್ಟು ಬಂತು. ಇಲ್ಲೇ ನೋಡಿತ್ತೆ 1 0 0 0 1 0, ಸೊ 0 0 1 ಅದೇ ಡಿಟರ್ಮೆಂಟ್ ಆಫ್ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಡಿಟರ್ಮೆಂಟ್. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಡಿಟರ್ಮೆಂಟ್ ಯಾವತ್ತಿದ್ರೆ ಏನ್ ಬರುತ್ತೆ ನಮಗೆ, ದಟ್ ಈಸ್ 1 ಬರುತ್ತೆ. ದಟ್ ಈಸ್ ಇದೇನ್ ಬರುತ್ತೆ ಅಂದ್ರೆ, ಸೊ ನಾವು ಇದನ್ನ ಸ್ವಲ್ಪ ಮೇಲೆ ತಗೊಂಡು ಹೋಗ್ತೀನಿ ನೋಡಿ. ದಿಸ್ ವಿಲ್ ಬಿಕಮ್ ಡಿಟರ್ಮೆಂಟ್ ಆಫ್ ಎ ಪವರ್ 3 ಬರುತ್ತೆ. ಓಕೆ, ಇದ್ರದ್ದು ವ್ಯಾಲ್ಯೂ ಏನ್ ಬರುತ್ತೆ, ದಟ್ ಈಸ್ ಇದ್ರ ವ್ಯಾಲ್ಯೂ ಏನ್ ಬರುತ್ತೆ ನಮಗೆ, ಸೊ ನಮಗೆ ಇದ್ರದ್ದು ವ್ಯಾಲ್ಯೂ 1 ಬರುತ್ತೆ. ಡಿಟರ್ಮೆಂಟ್ ಇದು 1 ಬರ್ಕೊಳ್ಳಿ. ಅಂಡ್ ಹಿಯರ್ ಇಟ್ ಜಸ್ಟ್ ಸಿ, ಇಲ್ಲಿ ಏನ್ ಮಾಡ್ತೀನಿ ಅಂದ್ರೆ ಈ ಅಡ್ಜಾಯಿಂಟ್ ಆಫ್ ಡಿಟರ್ಮೆಂಟ್ ಆಫ್ ಅಡ್ಜಾಯಿಂಟ್ ಆಫ್ ಎ ಇಂಟು ಎ, ಸೊ ಇದನ್ನ ಸಪರೇಟ್ ಆಗಿ ಬರ್ಕೊಂಡು ಡಿಟರ್ಮೆಂಟ್ ಆಫ್ ಅಡ್ಜಾಯಿಂಟ್ ಆಫ್ ಎ ಇಂಟು ಡಿಟರ್ಮೆಂಟ್ ಆಫ್, ಇದನ್ನ ನಾವು ಕಲ್ತಿದ್ದೀವಿ ಪ್ರೀವಿಯಸ್. ಓಕೆ, ನಾವು ಅವಾಗಲೇ ಹೇಳಿದ್ದೀನಿ ಈ ಕಾನ್ಸೆಪ್ಟ್ ನೋಡೋದು. ದಿಸ್ ಮೀನ್ಸ್ ಸೊ ಡಿಟರ್ಮೆಂಟ್ ಆಫ್ ಅಡ್ಜಾಯಿಂಟ್ ಆಫ್ ಎ ಇಂಟು ಡಿಟರ್ಮೆಂಟ್ ಆಫ್ ಎ. ಇದನ್ನ ಒನ್ ಡಿಟರ್ಮೆಂಟ್ ಕ್ಯಾನ್ಸಲ್ ಮಾಡಿ, ವಾಟ್ ಯು ಲೆಫ್ಟ್ ವಿತ್ adjoint of determinant of adjoint of a is equal to determinant of a whole square ಬರುತ್ತೆ. ಇಲ್ಲಿ ನೋಡಿ, ನಾವು ಆರ್ಡರ್ ಏನ್ ತಗೊಂಡಿದ್ವಿ, ಇಲ್ಲಿ ಆರ್ಡರ್ ನಮಗೆ 3x3 ಮ್ಯಾಟ್ರಿಕ್ಸ್ ತಗೊಂಡಿದ್ದೀವಿ ಹೌದಾ. 3x3 ಮ್ಯಾಟ್ರಿಕ್ಸ್ ಅಂದ್ರೆ ಸೊ ಇದು ನಮ್ಗೆ ಏನಾಗುತ್ತೆ, 1 ಕಡಿಮೆ ಆಯ್ತು. ಅದೇ ತರ ಇಲ್ಲಿ ಫಾರ್ಮುಲಾ ಇದೆ ನೋಡಿ. ಸೊ ಈ ಫಾರ್ಮುಲಾ ಅದಕ್ಕೆ ರೆಪ್ರೆಸೆಂಟ್ ಮಾಡುತ್ತೆ. ಈ ಏನಾರ ಮ್ಯಾಟ್ರಿಕ್ಸ್ ಇರಲಿ, ಓಕೆ, ಸೊ ಏನಾರ ಮ್ಯಾಟ್ರಿಕ್ಸ್ ಇರಲಿ, ನಮ್ಗೆ ಸೊ ಅದರ ಆರ್ಡರ್ ಏನ್ ಇದ್ದಾಗ ಅದು ಡಿಟರ್ಮೆಂಟ್ ಆಫ್ ಅಡ್ಜಾಯಿಂಟ್ ಆಫ್ ಎ ಕಂಡುಹಿಡಿಬೇಕಂದ್ರೆ ಡಿಟರ್ಮೆಂಟ್ ಆಫ್ ಎ ಟು ದಿ ಪವರ್ n-1 ಬರುತ್ತೆ. ಓಕೆ, ಈಗ ಸಪೋಸ್ ಆರ್ಡರ್ 3 ಇದೆ ಆರ್ಡರ್ 5 ಇದೆ ಅನ್ಕೊಳ್ಳಿ. ಸೊ ಎ ಮ್ಯಾಟ್ರಿಕ್ಸ್ ಆರ್ಡರ್ ಅಂದ್ರೆ adjoint of a which is equal to determinant of a to the power 5 - 1 ಅಂದ್ರೆ 4 ಬರುತ್ತೆ. ದಿಸ್ ಇಸ್ ವಾಟ್ ದ ಆನ್ಸರ್. ಓಕೆ, ಸೊ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. Next, A is a square matrix of invertible if and only A is a singular matrix. ಇಲ್ಲಿ ನೋಡಿ, ಇದೊಂದು ಕಾನ್ಸೆಪ್ಟ್ ಗೊತ್ತಿರಬೇಕು. ಓಕೆ, A is a ಇನ್ವರ್ಟಿಬಲ್ ಮ್ಯಾಟ್ರಿಕ್ಸ್ ಆಗುತ್ತೆ. ಓಕೆ, A ಅನ್ನೋದು ಇನ್ವರ್ಟಿಬಲ್ ಮ್ಯಾಟ್ರಿಕ್ಸ್ ಯಾವಾಗ ಆಗುತ್ತೆ, ಅದು ನಾನ್ ಸಿಂಗುಲರ್ ಮ್ಯಾಟ್ರಿಕ್ಸ್ ಆದಾಗ ಮಾತ್ರ. ನಾನ್ ಸಿಂಗುಲರ್ ಅಂದ್ರೆ ಏನು, ನಾನ್ ಸಿಂಗುಲರ್ ಅಂದ್ರೆ ಡಿಟರ್ಮೆಂಟ್ ಆಫ್ ಎ ಇಸ್ ನಾಟ್ ಈಕ್ವಲ್ ಟು 0 ಹೌದಾ. ಡಿಟರ್ಮೆಂಟ್ ಆಫ್ ಎ ನಾಟ್ ಈಕ್ವಲ್ ಟು 0 ಆದಾಗ ಮಾತ್ರ ಇದನ್ನು ನಮಗೆ ಎ ಇನ್ವರ್ಸ್ ಕಂಡು ಬೇಕಾದ್ರೆ ನೋಡಿ, ಎ ಇನ್ವರ್ಸ್ ಫಾರ್ಮುಲಾ ಏನು, ಎ ಇನ್ವರ್ಸ್ ವಿಚ್ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಡಿಟರ್ಮೆಂಟ್ ಆಫ್ ಎ ಇಂಟು ಅಡ್ಜಾಯಿಂಟ್ ಆಫ್ ಎ. ಇದಲ್ಲ ಫಾರ್ಮುಲಾ. ಸೊ ದಿಸ್ ಇಸ್ ವಾಟ್ ದಿ ಫಾರ್ಮುಲಾ. ಓಕೆ, ಇದು 0 ಆಗ್ಬಿಟ್ರೆ ನಮ್ಗೆ ಏನ್ ಯೂಸ್, ಇದೇನಾಗುತ್ತೆ, ನಾಟ್ ಡಿಫೆಂಡ್ ಆಗುತ್ತೆ ಹೌದಾ. ಅದಕ್ಕೋಸ್ಕರ ಇದು ನಾವು ಎ ಇನ್ವರ್ಸ್ ಕಂಡುಹಿಡಬೇಕಂದ್ರೆ ಸೊ ದಿಸ್ ಹ್ಯಾಸ್ ಟು ಬಿ ನಾನ್ ಸಿಂಗುಲರ್ ಮ್ಯಾಟ್ರಿಕ್ಸ್. ಎ ಮ್ಯಾಟ್ರಿಕ್ಸ್ ಹ್ಯಾಸ್ ಟು ಬಿ ನಾನ್ ಸಿಂಗುಲರ್ ಮ್ಯಾಟ್ರಿಕ್ಸ್ ಹೌದಾ. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ಈಗ ನೋಡಿ, ಈ 4 ಮಾರ್ಕ್ಸ್ಗೆ ಕೇಳ್ಬೋದು ನಮ್ಗೆ. ಆಕ್ಚುಲ್ ಆಗಿ ನಮ್ಗೆ ಈ ಮಾರ್ಕ್ಸ್ ಇದು ನೋಡಿ,
ಇದು ಕೇಳಲ್ಲ ಅಷ್ಟು 4 ಮಾರ್ಕ್ಸಿಗೆ ಅಂತ ಬಂದಾಗ ಈ ಎಕ್ಸಾಂಪಲ್ 14 ಮತ್ತೆ ಎಕ್ಸಾಂಪಲ್ 15 ಕೇಳ್ತಾರೆ. ಓಕೆ, ಸೊ ದಟ್ ಈಸ್ ನಮಗೆ 14 ಮತ್ತೆ 15 ಭಾಳ ಇಂಪಾರ್ಟೆಂಟ್. ಅದರೊಳಗೆ ಎಸ್ಪೆಷಲಿ ಇದು 15 ಭಾಳ ಇಂಪಾರ್ಟೆಂಟ್. ಸೊ ಭಾಳ ಸಲ ಕೇಳಿದರು ಕೂಡ. ಓಕೆ, ಸೊ ನಾವು ಇಲ್ಲಿ ಫಸ್ಟ್ ಇದನ್ನ ಸಾಲ್ವ್ ಮಾಡೋಣ. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ 13 ಮಾಡೋಣ. ನೋಡಿ ಎಕ್ಸಾಂಪಲ್ 13 ಏನು ಕೊಟ್ಟಿದ್ದಾರೆ ಅಂದ್ರೆ, ಸೊ ನಾವು ಹಿಯರ್ 1 3 3 ಕೊಟ್ಟಿದ್ದಾರೆ. ಓಕೆ, ಇದನ್ನ a ಇಂಟು ಅಡ್ಜೆಂಟ್ ಆಫ್ a ವಿಚ್ ಇಸ್ ಈಕ್ವಲ್ ಟು ಡಿಟರ್ಮೆಂಟ್ ಆಫ್ a ಇಂಟು ಐಗೆ ಈಕ್ವಲ್ ಇರುತ್ತೆ ಅಂಡ್ ಆಲ್ಸೋ ಫೈಂಡ್ a ಇನ್ವರ್ಸ್ ಕಂಡಿಡಿ ಅಂತ ಹೇಳಿದ್ದಾರೆ. ಓಕೆ, a ಇನ್ವರ್ಸ್ ಕಂಡಿಡಿಬೇಕಂದ್ರೆ ನೋಡಿ ಒಂದೊಂದೇ ಮಾಡ್ತೀನಿ ಈಗ. ಸೊ a ಇಂಟು ಅಡ್ಜೆಂಟ್ ಆಫ್ a ಕಂಡಿಡಿಯೋಣ ಫಸ್ಟ್. a ಮ್ಯಾಟ್ರಿಕ್ಸ್ ಇದೆ, ಅಡ್ಜೆಂಟ್ ಆಫ್ a ಕಂಡಿಡಿಯೋಣ ಅಂಡ್ ಡಿಟರ್ಮೆಂಟ್ ಆಫ್ a ಕಂಡಿಡಿಯೋಣ. ವೈ? ಬಿಕಾಸ್ a ಇನ್ವರ್ಸ್ ಕಂಡಿಡಬೇಕಂದ್ರೆ ಡಿಟರ್ಮೆಂಟ್ ಆಫ್ a ಶುಡ್ ನಾಟ್ ಬಿ ಈಕ್ವಲ್ ಟು 0. ಓಕೆ, ಡಿಟರ್ಮೆಂಟ್ ಆಫ್ a ವಿಚ್ ಇಸ್ ಈಕ್ವಲ್ ಟು, ಸೊ ಇದು ಬರೀರಿ ಒಂದೊಂದೇ, ದಟ್ ಈಸ್ 1 3 3 1 4 3 ನೆಕ್ಸ್ಟ್ 1 3 4 ಇಷ್ಟಿದೆ ನೋಡಿ. ನೆಕ್ಸ್ಟ್ ಇದೇನಾಗುತ್ತೆ, ಇದು ಪ್ಲಸ್ ಆಗುತ್ತೆ, ಇದು ಮೈನಸ್ ಆಗುತ್ತೆ, ಇದು ಪ್ಲಸ್ ಆಗುತ್ತೆ. ಫಸ್ಟ್ ರೋ ಇಂದ ಎಕ್ಸ್ಪ್ಯಾಂಡ್ ಮಾಡ್ತೀನಿ. ದಟ್ ಈಸ್ 1 ಟೈಮ್ಸ್ ಆಫ್ ಫಸ್ಟ್ ರೋ ಫಸ್ಟ್ ಕಾಲಮ್ ಬಿಟ್ಬಿಡಿ. ಫಸ್ಟ್ ರೋ ಫಸ್ಟ್ ಕಾಲಮ್ ಬಿಟ್ರೆ ಏನಾಗುತ್ತೆ ನಮಗೆ, ದಟ್ ಈಸ್ 4 4 ಜ 16 ಆಗುತ್ತೆ. ನೆಕ್ಸ್ಟ್ ಮೈನಸ್ ಆಫ್ 3 3 ಜ ಎಷ್ಟಾಗುತ್ತೆ, 9 ಆಗುತ್ತೆ, 9 ಬರ್ಕೊಳ್ಳಿ. ನೆಕ್ಸ್ಟ್ ಮೈನಸ್ 3 ಆಫ್ ಮೈನಸ್ ಫಸ್ಟ್ ರೋ. ಓಕೆ, ಈ ಫಸ್ಟ್ ರೋ ಇಲ್ಲಿ ನೋಡಿ, ಫಸ್ಟ್ ರೋ ಸೆಕೆಂಡ್ ಕಾಲಮ್ ಬಿಟ್ಬಿಡಿ. ಸೊ ಇದು ಫಸ್ಟ್ ರೋ ಮತ್ತೆ ಈ ಸೆಕೆಂಡ್ ಕಾಲಮ್ ಬಿಟ್ಬಿಡಿ. ಫಸ್ಟ್ ರೋ ಸೆಕೆಂಡ್ ಕಾಲಮ್ ಬಿಟ್ರೆ ಏನಾಗುತ್ತೆ ನಮಗೆ, ದಟ್ ಈಸ್ 4 ಇಂಟು 1 ಮಾಡಿದ್ರೆ 4 ಬರುತ್ತೆ. ನೆಕ್ಸ್ಟ್ ಮೈನಸ್ 1 ಇಂಟು 3 ಮಾಡಿದ್ರೆ ಏನು ಬರುತ್ತೆ, 3 ಬರುತ್ತೆ, 3 ಬರ್ಕೊಳ್ಳಿ. ನೆಕ್ಸ್ಟ್ ಅದೇ ಥರ ಪ್ಲಸ್ 3 ಆಫ್. ಓಕೆ, ಇಲ್ಲಿ ಫಸ್ಟ್ ರೋ ಥರ್ಡ್ ಕಾಲಮ್ ಬಿಟ್ಬಿಡಿ. ಫಸ್ಟ್ ರೋ ನಮ್ಗೇನಿದೆ, ಫಸ್ಟ್ ರೋ ಥರ್ಡ್ ಕಾಲಮ್ ಬಿಟ್ಬಿಡಿ. ಅವಾಗ ಏನಾಗುತ್ತೆ, 1 ಇಂಟು 3 ಮಾಡಿದ್ರೆ 3 ಬರುತ್ತೆ, ಮೈನಸ್ 1 ಇಂಟು 4 ಮಾಡಿದ್ರೆ 4 ಬರುತ್ತೆ. ಇದನ್ನ ಸಿಂಪ್ಲಿಫೈ ಮಾಡ್ತೀನಿ ನೋಡಿ. ಡಿಟರ್ಮೆಂಟ್ ಆಫ್ a ವಿಚ್ ಇಸ್ ಈಕ್ವಲ್ ಟು 16 ಮೈನಸ್ 9 ಅಂದರೆ ಎಷ್ಟಾಗುತ್ತೆ ನಮಗೆ, 7 ಬರುತ್ತೆ, 7 ಬರ್ಕೊಳ್ಳಿ. 4 ಮೈನಸ್ 3 ಅಂದರೆ 1 ಬರುತ್ತೆ, ಮೈನಸ್ 3 ಇಂದ ಹೊರಟಿ ಮೈನಸ್ 3 ಬರುತ್ತೆ, ಮೈನಸ್. ಸೊ 3 ಮೈನಸ್ 4 ಮಾಡಿದ್ರೆ ಮೈನಸ್ 1 ಬರುತ್ತೆ, ಮೈನಸ್ 1 ಇಂಟು 3 ಮಾಡಿದ್ರೆ ಮೈನಸ್ 3 ಬರುತ್ತೆ, ಮೈನಸ್ 3 ಬರುತ್ತೆ. ಅಂದರೆ ಡಿಟರ್ಮೆಂಟ್ ಆಫ್ a ಎಷ್ಟು ಬರುತ್ತೆ, ಡಿಟರ್ಮೆಂಟ್ ಆಫ್ a ಈಕ್ವಲ್ ಟು ನಮ್ಗೆ ಏನು ಬಂದಿದೆ, ನಮಗೆ ಮೈನಸ್ 6 ಪ್ಲಸ್ 7 ಅಂದರೆ ಪ್ಲಸ್ 1 ಬಂದಿದೆ ನೋಡಿ. ದಟ್ ಈಸ್ ಪ್ಲಸ್ 1 ಬಂದಿದೆ, ಪ್ಲಸ್ 1 ಬಂದಿದೆ. ಪ್ಲಸ್ 1 ಬಂದಿದೆ ಅಂದರೆ ದಿಸ್ ಡಿಟರ್ಮೆಂಟ್ ಆಫ್ a ಇಸ್ ನಾಟ್ ಈಕ್ವಲ್ ಟು 0 ಅದು. ಸೊ ದೇರ್ಫೋರ್ a ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ. ಸೊ ಅದಕ್ಕಿಂತ ಮುಂಚೆ ಅಡ್ಜೆಂಟ್ ಆಫ್ a ಕಂಡಿಡಿಯೋಣ. ಅಡ್ಜೆಂಟ್ ಆಫ್ a ವಿಚ್ ಇಸ್ ಈಕ್ವಲ್ ಟು, ನಮಗೆ ಗೊತ್ತಿರಬೇಕು ಇವೆಲ್ಲ. ಅಡ್ಜೆಂಟ್ ಆಫ್ a ಅಂದರೆ ಅಡ್ಜೆಂಟ್ ಆಫ್ a ಇಸ್ ನಥಿಂಗ್ ಬಟ್ ಕೋಫ್ಯಾಕ್ಟರ್ ಆಫ್ a ಮ್ಯಾಟ್ರಿಕ್ಸ್ದು. ಓಕೆ, ಕೋಫ್ಯಾಕ್ಟರ್ ಆಫ್ a ಮ್ಯಾಟ್ರಿಕ್ಸ್ದು ಟ್ರಾನ್ಸ್ಪೋಸ್ ಮಾಡಿದ್ರೆ ಏನು ಬರುತ್ತೆ, ದಟ್ ಈಸ್ ವಾಟ್ ಅಡ್ಜೆಂಟ್ ಆಫ್ a. ಓಕೆ, ನಾವು ಈಗ ನೋಡಿ ಕೋಫ್ಯಾಕ್ಟರ್ ಎಲಿಮೆಂಟ್ಸ್ ಕಂಡಿಡಿಯೋಣ ಫಸ್ಟ್ ಒಂದೊಂದೇ. ಕೋಫ್ಯಾಕ್ಟರ್ ಎಲಿಮೆಂಟ್ಸ್ ನೋಡಿದ್ರೆ ಫಸ್ಟ್ ರೋ ಫಸ್ಟ್ ಕಾಲಮ್, ನೆಕ್ಸ್ಟ್ ಫಸ್ಟ್ ರೋ ಸೆಕೆಂಡ್ ಕಾಲಮ್, ನೆಕ್ಸ್ಟ್ ಫಸ್ಟ್ ರೋ ಥರ್ಡ್ ಕಾಲಮ್, ನೆಕ್ಸ್ಟ್ ಸೊ ಸೆಕೆಂಡ್ ರೋ ಫಸ್ಟ್ ಕಾಲಮ್, ನೆಕ್ಸ್ಟ್ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್. ಸ್ವಲ್ಪ ಇದು ಕೆಳಗೆ ತನಕ ತೊಗೊಂಡೋಗ್ತಾರೆ. ನೆಕ್ಸ್ಟ್ ಅದೇ ಥರ ಸೆಕೆಂಡ್ ರೋ ಥರ್ಡ್ ಕಾಲಮ್, ನೆಕ್ಸ್ಟ್ ಅದೇ ಥರ ಥರ್ಡ್ ರೋ ಫಸ್ಟ್ ಕಾಲಮ್, ನೆಕ್ಸ್ಟ್ ಥರ್ಡ್ ರೋ ಸೆಕೆಂಡ್ ಕಾಲಮ್, ನೆಕ್ಸ್ಟ್ ಥರ್ಡ್ ರೋ ಥರ್ಡ್ ಕಾಲಮ್. ಓಕೆ, ಇದು ಎಲ್ಲ ಪ್ರತಿಯೊಂದು ಕೋಫ್ಯಾಕ್ಟರ್ ಎಲಿಮೆಂಟ್ಸ್ ಕಂಡು ಹಿಡಿದು ಅದು ಮ್ಯಾಟ್ರಿಕ್ಸ್ ಬರ್ಕೊಂಡು ಟ್ರಾನ್ಸ್ಪೋಸ್ ಮಾಡಿದ್ರೆ ಇಲ್ಲಿ ಗೆಟ್ ದಿ ಆನ್ಸರ್ ನೋಡಿ. ಓಕೆ, ನಾವು ಫಸ್ಟ್ ರೋ ಫಸ್ಟ್ ಕಾಲಮ್ ಅಂದರೆ ಇಲ್ಲಿ ಫಸ್ಟ್ ರೋ ಫಸ್ಟ್ ಕಾಲಮ್ ಬಿಟ್ಬಿಡಿ. ಸೊ ದಟ್ ಈಸ್ ಇದೇನಾಗುತ್ತೆ, ಇದು ಪ್ಲಸ್ ಆಗುತ್ತೆ, ಇದು ಮೈನಸ್ ಆಗುತ್ತೆ, ಇದು ಪ್ಲಸ್ ಆಗುತ್ತೆ, ಮೈನಸ್ ಆಗುತ್ತೆ, ಪ್ಲಸ್ ಆಗುತ್ತೆ, ಮೈನಸ್ ಆಗುತ್ತೆ, ಪ್ಲಸ್ ಆಗುತ್ತೆ, ಮೈನಸ್ ಆಗುತ್ತೆ, ಪ್ಲಸ್ ಆಗುತ್ತೆ. ವೈ? ಬಿಕಾಸ್ ನಾ ಇದು ನೋಡಿ ಈ ಥರ ಬರ್ಕೊಂಬಿಟ್ರೆ ಈಸಿಯಾಗಿ ಗೊತ್ತಾಗಿ. ಯಾಕಂದರೆ ಇಲ್ಲಿ ನಮಗೆ ಇಲ್ಲಿ ರೋ ಮತ್ತು ಕಾಲಮ್ ಆ್ಯಡ್ ಮಾಡಿದ್ರೆ ಇವನ್ ಬಂದರೆ ಇದು ಪ್ಲಸ್ ಆಗುತ್ತೆ, ರೋ ಮತ್ತು ಕಾಲಮು ಆ್ಯಡ್ ಮಾಡಿದ್ರೆ ಆಡ್ ಬಂದರೆ ಇದು ನೆಗೆಟಿವ್ ಆಗುತ್ತೆ. ಓಕೆ, ಸೊ ನೋಡಿ ಅದೇ ಥರ ಇಲ್ಲಿದೆ ನೋಡಿ ರೋ ಮತ್ತು ಕಾಲಮ್. ಇಲ್ಲೇನಿದೆ, ಫಸ್ಟ್ ರೋ ಸೆಕೆಂಡ್ ಕಾಲಮ್ ಅಂದರೆ ಇವು ಆ್ಯಡ್ ಮಾಡಿ. ಓಕೆ, ಸೊ ಇವು ಆ್ಯಡ್ ಮಾಡಿದ್ರೆ ನಮ್ಗೆ ಏನು ಬರುತ್ತೆ ಅಂದರೆ, ಸೊ ಬೇಕಾದ್ರೆ ನೋಡಿ ಇದು ಆ್ಯಡ್ ಮಾಡಿ, ಇದು ಆ್ಯಡ್ ಮಾಡಿದ್ರೆ 1 + 2 ಮಾಡಿದ್ರೆ 3 ಬರುತ್ತೆ, ಹೌದಾ? ಸೊ 3 ಅನ್ನೋದು ಆಡ್, ದಟ್ ಈಸ್ ವೈ ಇದು ನೆಗೆಟಿವ್ ಆಗುತ್ತೆ. ಅದೇ ಥರ ನೆಕ್ಸ್ಟ್ ಇಲ್ಲಿ ಚೆಕ್ ಮಾಡಿ ಏನಿದೆ, 2 + 1 ಮಾಡಿದ್ರೆ 3 ಬರುತ್ತೆ, ದಟ್ ಈಸ್ ವೈ ನೆಗೆಟಿವ್. ಸೊ ಇದು ಪ್ಲಸ್ ಮೈನಸ್ ಗೊತ್ತಿರಬೇಕು. ನೆಕ್ಸ್ಟ್ ಇಷ್ಟ ಆಯ್ತಾ? ಇದಾದ್ಮೇಲೆ ನೆಕ್ಸ್ಟ್ ಏನು ಮಾಡಿದ್ರೆ ಇದು ಈಗ ನೋಡಿ, ಈಗ ಫಸ್ಟ್ ರೋ ಫಸ್ಟ್ ಕಾಲಮ್ ತೆಗೆದ್ಬಿಡಿ, ಫಸ್ಟ್ ರೋ ಫಸ್ಟ್ ಕಾಲಮ್ ಬಿಟ್ಬಿಡಿ. ಇಲ್ಲಿ ಫಸ್ಟ್ ರೋ ಫಸ್ಟ್ ಕಾಲಮ್ ಬಿಟ್ರೆ ಏನು ಬರುತ್ತೆ, ದಟ್ ಈಸ್ 4 4 ಜ 16 ಆಗುತ್ತೆ, ಇವು ರೈಟ್ ಇಟ್ 16 ಮೈನಸ್ ಆಫ್ 3 3 ಜ ಎಷ್ಟಾಗುತ್ತೆ, 9 ಬರುತ್ತೆ, 9 ಬರ್ಕೊಳ್ಳಿ. ನೆಕ್ಸ್ಟ್ ಅದೇ ಥರ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಬಿಟ್ಬಿಡಿ. ಫಸ್ಟ್ ರೋ ಸೆಕೆಂಡ್ ಕಾಲಮ್ ಬಿಟ್ಟಾಗ ಸೊ ನಮ್ಗೆ ಏನು ಉಳಿತಲ್ಲಿ, ಫಸ್ಟ್ ರೋ ಸೆಕೆಂಡ್ ಕಾಲಮ್ ಬಿಟ್ಟಾಗ 1 ಇಂಟು 4 ಮಾಡಿದ್ರೆ 4 ಬರುತ್ತೆ, ಮೈನಸ್ ಆಫ್ 1 ಇಂಟು 3 ಮಾಡಿದ್ರೆ 3 ಬರುತ್ತೆ. ಸೊ ನೆಕ್ಸ್ಟ್ ಅದೇ ಥರ ಫಸ್ಟ್ ರೋ ಥರ್ಡ್ ಕಾಲಮ್ ಬಿಟ್ಬಿಡಿ. ಫಸ್ಟ್ ರೋ ಥರ್ಡ್ ಕಾಲಮ್ ಬಿಟ್ರೆ ಏನಾಗುತ್ತೆ, ಸೊ 3 - 4 ಆಗುತ್ತೆ, 3 - 4.
ನೆಕ್ಸ್ಟ್ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಬಿಟ್ಬಿಡಿ. ಸೆಕೆಂಡ್ ರೋ ಫಸ್ಟ್ ಕಾಲಮ್ ಬಿಟ್ಟಾಗ ಸೊ ಇಲ್ಲಿ ನೋಡಿ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಬಿಟ್ಟಾಗ ಏನು ಬರುತ್ತೆ ನಮಗೆ ಹಿಯರ್ ಇದು ಸೆಕೆಂಡ್ ರೋ ನೋಡಿ, ಇದು ಸೆಕೆಂಡ್ ರೋ ಈ ಫಸ್ಟ್ ಕಾಲಮ್ ಬಿಟ್ಬಿಡಿ. ಓಕೆ, ಸೆಕೆಂಡ್ ರೋ ಫಸ್ಟ್ ಕಾಲಮ್ ಬಿಟ್ಟಾಗ 4 3 ಜ 12 ಆಗುತ್ತೆ, 12 ಬರ್ಕೊಳ್ಳಿ. ನೆಕ್ಸ್ಟ್ ಮೈನಸ್ 3 3 ಜ 9 ಬರುತ್ತೆ, 9 ಬರ್ಕೊಳ್ಳಿ. ನೆಕ್ಸ್ಟ್ ಅದೇ ಥರ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಬಿಟ್ಟಾಗ ಏನು ಬರುತ್ತೆ ನಮಗೆ 4 ಮೈನಸ್ 3 ಬರುತ್ತೆ, 3 ಬರ್ಕೊಳ್ಳಿ. ನೆಕ್ಸ್ಟ್ ಅದೇ ಥರ ಸೆಕೆಂಡ್ ರೋ ಥರ್ಡ್ ಕಾಲಮ್, ಸೆಕೆಂಡ್ ರೋ ಥರ್ಡ್ ಕಾಲಮ್ ಬಿಟ್ಟಾಗ 3 ಇಂಟು 1 ಮಾಡಿದ್ರೆ 3 ಬರುತ್ತೆ, ಮೈನಸ್ 1 ಇಂಟು 3 ಮಾಡಿದ್ರೆ 3 ಬರುತ್ತೆ ನೋಡಿ. ನೆಕ್ಸ್ಟ್ ಅದು ಥರ್ಡ್ ರೋ ಫಸ್ಟ್ ಕಾಲಮ್, ಇದು ಥರ್ಡ್ ರೋ ಫಸ್ಟ್ ಕಾಲಮ್, ಇದು ಫಸ್ಟ್ ಕಾಲಮ್ ಬಿಟ್ಬಿಡಿ. ಇಲ್ಲಿ ನೋಡಿ, ಇಲ್ಲಿ ಇದು ಥರ್ಡ್ ರೋ ಫಸ್ಟ್ ಕಾಲಮ್ ಬಿಟ್ಬಿಡಿ. ಥರ್ಡ್ ರೋ ಫಸ್ಟ್ ಕಾಲಮ್ ಬಿಟ್ರೆ ಏನು ಬರುತ್ತೆ ನಮಗೆ, ಸೊ ದಟ್ ಈಸ್ ನಮಗೆ ಥರ್ಡ್ ರೋ ಫಸ್ಟ್ ಕಾಲಮ್ ಬಿಡಿ. ಒಂದು ಸೆಕೆಂಡ್, ಥರ್ಡ್ ರೋ ಫಸ್ಟ್ ಕಾಲಮ್ ಬಿಟ್ಟಾಗ 3 3 ಜ 9 ಆಗುತ್ತೆ. ನೆಕ್ಸ್ಟ್ ಮೈನಸ್ 4 3 ಜ ಎಷ್ಟಾಗುತ್ತೆ 12 ಆಗುತ್ತೆ, 12 ಬರ್ಕೊಳ್ಳಿ. ನೆಕ್ಸ್ಟ್ ಅದೇ ಥರ ಥರ್ಡ್ ರೋ ಸೆಕೆಂಡ್ ಕಾಲಮ್, ಇದು ಥರ್ಡ್ ರೋ ಸೆಕೆಂಡ್ ಕಾಲಮ್ ಬಿಡಿ. ಥರ್ಡ್ ರೋ ಸೆಕೆಂಡ್ ಕಾಲಮ್ ಬಿಟ್ರೆ ಏನು ಬರುತ್ತೆ ಅಂದರೆ ಸೊ ದಟ್ ಈಸ್ 3 1 2 3 ಮಾಡಿದ್ರೆ 3 ಬರುತ್ತೆ, ಮೈನಸ್ 3 ಇಂಟು 3 ಮಾಡಿದ್ರೆ 3 ಬರುತ್ತೆ ನೋಡಿ. ನೆಕ್ಸ್ಟ್ ಅದೇ ಥರ ಥರ್ಡ್ ರೋ ಥರ್ಡ್ ಕಾಲಮ್ ಬಿಡಿ. ಸೊ ದಟ್ ಈಸ್ ಏನು ಬರುತ್ತೆ ನಮಗೆ ಥರ್ಡ್ ಕಾಲಮ್ ಬಿಟ್ಟಾಗ 1 ಇಂಟು 4 ಮಾಡಿದ್ರೆ 4 ಬರುತ್ತೆ, ಮೈನಸ್ 1 ಇಂಟು 3 ಮಾಡಿದ್ರೆ 3 ಬರುತ್ತೆ, ಇಷ್ಟು ಬರುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತೆ ನೋಡಿ, 16 ಮೈನಸ್ 9 ಮಾಡಿದ್ರೆ ದಟ್ ಈಸ್ 7 ಬರುತ್ತೆ, 7 ಬರ್ಕೊಳ್ಳಿ. 4 ಮೈನಸ್ 3 ಮಾಡಿದ್ರೆ 1 ಬರುತ್ತೆ, ಮೈನಸ್ ಬಿಟ್ಟು ಮೈನಸ್ 1 ಬರುತ್ತೆ. ಸೊ 3 ಮೈನಸ್ 4 ಮಾಡಿದ್ರೆ ಮೈನಸ್ 1 ಬರುತ್ತೆ. ನೆಕ್ಸ್ಟ್ 12 ಮೈನಸ್ 9 ಮಾಡಿದಾಗ ಎಷ್ಟು ಬರುತ್ತೆ 3 ಬರುತ್ತೆ, ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ 3 ಬರುತ್ತೆ, ಮೈನಸ್ 3 ಬರುತ್ತೆ. 4 ಮೈನಸ್ 3 ಅಂದರೆ 1 ಬರುತ್ತೆ, 1 ಬರ್ಕೊಳ್ಳಿ. ಸೊ 3 ಮೈನಸ್ 3 ಅಂದರೆ 0 ಬರುತ್ತೆ. ಸೊ ನಮಗೆ 9 ಮೈನಸ್ 12 ಅಂದರೆ ಮೈನಸ್ 3 ಬರುತ್ತೆ, ಮೈನಸ್ 3 ಬರ್ಕೊಳ್ಳಿ. 3 ಮೈನಸ್ 3 ಅಂದರೆ 0 ಬರುತ್ತೆ, 4 ಮೈನಸ್ 3 ಅಂದರೆ 1 ಬರುತ್ತೆ, ಇಷ್ಟು ಬಂತು ನೋಡಿ. ಓಕೆ, ಸೊ ನೆಕ್ಸ್ಟ್ ನೋಡಿ adjoint ಆಫ್ ಎ ಏನು ಬರುತ್ತೆ, adjoint ಆಫ್ ಎ ವಿಚ್ ಇಸ್ ಈಕ್ವಲ್ ಟು, ಸೊ ಬರೀರಿ ಒಂದೊಂದೇ ಎಲಿಮೆಂಟ್ ಬರೀರಿ. ಫಸ್ಟ್ ಏನಿದೆ ಫಸ್ಟ್ ರೋ ಬರೀರಿ, ದಟ್ ಈಸ್ 7 ಮೈನಸ್ 1 ಹೌದಾ. ನೆಕ್ಸ್ಟ್ ರೋ ಏನಿದೆ ಮೈನಸ್ 3 1 0. ನೆಕ್ಸ್ಟ್ ರೋ ಏನಿದೆ ದಟ್ ಈಸ್ ಮೈನಸ್ 3 0 1, ಇಷ್ಟಿದೆ ನೋಡಿ. ಇದ್ರದ್ದು ಟ್ರಾನ್ಸ್ಪೋಸ್ ಮಾಡ್ಬೇಕು. ಇದ್ರ ಟ್ರಾನ್ಸ್ಪೋಸ್ ಮಾಡಿದ್ರೆ ಏನು ಬರುತ್ತೆ ನೋಡಿ, ದಟ್ ಈಸ್ ಫಸ್ಟ್ ರೋ ಇದ್ದಿದ್ದು ಫಸ್ಟ್ ಕಾಲಮ್ ಬರ್ಕೊಂಡು, ದಟ್ ಈಸ್ 7 ಮೈನಸ್ 1 ಸೆಕೆಂಡ್ ರೋ ಇದ್ದಿದ್ದು ಸೆಕೆಂಡ್ ಕಾಲಮ್ ಮೈನಸ್ 3 1 0. ನೆಕ್ಸ್ಟ್ ಥರ್ಡ್ ರೋ ಇದ್ದಿದ್ದು ಥರ್ಡ್ ಕಾಲಮ್ ಮೈನಸ್ 3 0 1, ಇದು ಇಷ್ಟು ಬಂತು ನೋಡಿ. ಸೊ ನಮಗೆ adjoint ಆಫ್ ಎ ಅಂದರೆ ಇಷ್ಟು ಬಂತು. adjoint ಆಫ್ ಎ ಇಷ್ಟು ಬಂತಂದರೆ ನಾವು ವಿ ಶುಡ್ ಫೈಂಡ್ ಔಟ್ ಎ ಇನ್ವರ್ಸ್ ನೋಡಿ, ಈಸಿ ಫೈಂಡ್ ಮಾಡಿ. ಎ ಇನ್ವರ್ಸ್ ಇಸ್ ನಥಿಂಗ್ ಬಟ್ 1 ಡಿವೈಡೆಡ್ ಬೈ ಡಿಟರ್ಮೆಂಟ್ ಆಫ್ ಎ ಇಂಟು adjoint ಆಫ್ ಎ, ಹೌದಾ. ಓಕೆ, ಇಲ್ಲೇ ಕಂಡು ಹಿಡಿದ್ಬಿಡ್ತೀನಿ ನೋಡಿ. ಸೊ ನಮ್ಗೆ ಇಲ್ಲಿ ಏನು ಬರ್ತಂದ್ರೆ, ಸೊ ಹಿಯರ್ ವಾಟ್ ಯು ಹ್ಯಾವ್ ಈಸ್ ನಮಗೆ, ಸೊ ದಟ್ ಈಸ್ ಡಿಟರ್ಮೆಂಟ್ ಆಫ್ ಎ ಅಂದರೆ ಎಷ್ಟು ಬಂದಿತ್ತು 1 ಬಂದಿತ್ತು. adjoint ಆಫ್ ಎ ಅಂದರೆ ಇಲ್ಲಿದೆ, ಅದನ್ನೇ ಬರ್ಕೊಂಬಿಡಿ. ಸೊ ದಟ್ ಈಸ್ 7 ಮೈನಸ್ 3 ನೆಕ್ಸ್ಟ್ ಅದೇ ಥರ ಮೈನಸ್ 1 1 0. ನೆಕ್ಸ್ಟ್ ಮೈನಸ್ 1 0 1. ಸೊ ದಿಸ್ ಈಸ್ ವಾಟ್ ದಿ ಎ ಇನ್ವರ್ಸ್ ನೋಡಿ. ಎ ಇನ್ವರ್ಸ್ ಕಂಡಿಡಿ ಅಂತೇಳಿ ಎ ಇನ್ವರ್ಸ್ ಮುಗಿತು, ಇಷ್ಟು. ಓಕೆ, ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನಾವು ಏನು ಪ್ರೂವ್ ಮಾಡಬೇಕು, ವೆರಿಫೈ ಮಾಡಬೇಕು. ಏನಂತ ವೆರಿಫೈ ಮಾಡಬೇಕು, ಎ ಇಂಟು adjoint ಆಫ್ ಎ ಇಸ್ ನಥಿಂಗ್ ಬಟ್ ಡಿಟರ್ಮೆಂಟ್ ಆಫ್ ಎ ಇಂಟು ಐ ಬರುತ್ತೆ ಅಂತೇಳಿ. ಓಕೆ, ಸೊ ನಾವು ಯು ಜಸ್ಟ್ ಅಬ್ಸರ್ವ್ ಮಾಡಿ, ಎ ಇಂಟು adjoint ಆಫ್ ಎ ನಮಗೆ ಎ ಮ್ಯಾಟ್ರಿಕ್ಸ್ ಏನಿದೆ ಅಂದರೆ ಎ ಮ್ಯಾಟ್ರಿಕ್ಸ್ ಬರ್ಕೊಡಿದೆ, ಇಟ್ ಈಸ್ 1 3 3. ಎ ಮ್ಯಾಟ್ರಿಕ್ಸ್ 1 3 3 ಇದೆ. ನೆಕ್ಸ್ಟ್ 1 4 3, ನೆಕ್ಸ್ಟ್ 1 3 4 ಇದೆ. ನೆಕ್ಸ್ಟ್ ಅದೇ ಥರ ಇಂಟು ಇಲ್ಲಿ ಎ adjoint ಆಫ್ ಎ ಅಂದರೆ ಇದು, ಹೌದಾ. ಇಲ್ಲಿ ನೋಡಿ, ಇದು adjoint ಆಫ್ ಎ, ಅದನ್ನು ಬರೀರಿ. ಸೊ ಅದೇನಿದೆ ನಮಗೆ 7 ಮೈನಸ್ 3 ನೆಕ್ಸ್ಟ್ ಮೈನಸ್ 1 1 0 ಮೈನಸ್ 1 0 1. ಸೊ ದಿಸ್ ಈಸ್ ವಾಟ್ ಎ ಇಂಟು adjoint ಆಫ್ ಎ. ನಾವು ಜಸ್ಟ್ ಸಿ ಹಿಯರ್, ಇಲ್ಲೇನಿದೆ ಅಂದರೆ ನಾವು ಇದನ್ನು ಮಲ್ಟಿಪ್ಲೈ ಮಾಡೋಣ ಎರಡು. ಓಕೆ, ದಿಸ್ ಈಸ್ 3 x 3 ಮ್ಯಾಟ್ರಿಕ್ಸ್. ಸೊ ದಿಸ್ ಈಸ್ ಆಲ್ಸೋ 3 x 3 ಮ್ಯಾಟ್ರಿಕ್ಸ್. ಇವೆರಡು 3 x 3 ಮ್ಯಾಟ್ರಿಕ್ಸ್ ಹೌದಾ. ಅಂದರೆ 3 x 3 ಮ್ಯಾಟ್ರಿಕ್ಸ್ ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್ 3 x 3 ಅಂದರೆ 3 ರೋಸ್ ಇರ್ತವೆ, 3 ಕಾಲಮ್ಸ್ ಇರ್ತವೆ ಅಂತ. ಸೊ ನಾವು ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್, ಫಸ್ಟ್ ರೋ ಫಸ್ಟ್ ಕಾಲಮ್ ಅಂದರೆ ಇಲ್ಲಿ ಫಸ್ಟ್ ರೋ ಜೊತೆ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡ್ಕೊಂಡು ಆ್ಯಡ್ ಮಾಡ್ಕೋಬೇಕು. ಓಕೆ, ದಿಸ್ ನೋಡಿ, ಇಲ್ಲಿ ಫಸ್ಟ್ ರೋ ಜೊತೆ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡ್ಕೊಂಡು ಅದೇ ಥರ ಇಲ್ಲಿ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಅಂದರೆ ಫಸ್ಟ್ ರೋ ಜೊತೆ ಸೆಕೆಂಡ್ ಕಾಲಮ್ ಮಲ್ಟಿಪ್ಲೈ ಮಾಡ್ಕೊ. ಇದು ಅದೇ ಥರ ಇಲ್ಲಿ ಫಸ್ಟ್ ರೋ ಥರ್ಡ್ ಕಾಲಮ್ ಅಂತ ಬಂದಾಗ ಫಸ್ಟ್ ರೋ ಜೊತೆ ಥರ್ಡ್ ಕಾಲಮ್ ಮಲ್ಟಿಪ್ಲೈ ಮಾಡ್ಕೊಂಡು ಆ್ಯಡ್ ಮಾಡ್ಕೊಂಡು. ಸೊ ಇಲ್ಲಿ ಜಸ್ಟ್ ಮಾಡ್ತೀನಿ ನೋಡಿ ಒಂದೊಂದೇ. ಓಕೆ, ನಾವು ವಾಟ್ ಯು ಹ್ಯಾವ್ ಈಸ್ 1 ಇಂಟು 7 ಮಾಡಿದ್ರೆ 7 ಬರುತ್ತೆ. ಸೊ 3 ಇಂಟು ಮೈನಸ್ 1 ಮಾಡಿದ್ರೆ ಮೈನಸ್ 3 ಬರುತ್ತೆ. ಸೊ 3 ಇಂಟು ಮೈನಸ್ 1 ಮಾಡಿದ್ರೆ ಮೈನಸ್ 3 ಬರುತ್ತೆ, ಮೈನಸ್ 3. ಇದು ಫಸ್ಟ್ ಎಲಿಮೆಂಟ್ ಮುಗಿತು. ನೆಕ್ಸ್ಟ್ ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್, ಫಸ್ಟ್ ರೋ ಸೆಕೆಂಡ್ ಕಾಲಮ್ ಅಂದರೆ ಫಸ್ಟ್ ರೋ ಜೊತೆ ಸೆಕೆಂಡ್ ಕಾಲಮ್ ಮಲ್ಟಿಪ್ಲೈ ಮಾಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಸೊ 1 ಇಂಟು ಮೈನಸ್ 3 ಮಾಡಿದ್ರೆ ಮೈನಸ್ 3 ಬರುತ್ತೆ. 3 ಇಂಟು 1 ಮಾಡಿದ್ರೆ 3 ಬರುತ್ತೆ. ಸೊ 3 ಇಂಟು 0 ಮಾಡಿದ್ರೆ 0 ಬರುತ್ತೆ, 0 ಬರುತ್ತೆ. ನೆಕ್ಸ್ಟ್ ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್, ದಟ್ ಈಸ್ ಫಸ್ಟ್ ರೋ ಥರ್ಡ್ ಕಾಲಮ್, ಹೌದಾ.
ಅಂದರೆ ಫಸ್ಟ್ ರೋ ಜೊತೆ ಥರ್ಡ್ ಕಾಲಮ್ ಮಲ್ಟಿಪ್ಲೈ ಮಾಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಅಂದರೆ ಫಸ್ಟ್ ರೋ ಜೊತೆ ಥರ್ಡ್ ಕಾಲಮ್ ಮಲ್ಟಿಪ್ಲೈ ಮಾಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಸೊ 1 ಇಂಟು -3 ಮಾಡಿದ್ರೆ -3 ಬರುತ್ತೆ. 3 ಇಂಟು 0 ಮಾಡಿದ್ರೆ 0 ಬರುತ್ತೆ. ನೆಕ್ಸ್ಟ್ 3 ಇಂಟು 1 ಮಾಡಿದ್ರೆ 3 ಬರುತ್ತೆ. 3 ಬರ್ಕೊಳ್ಳಿ. ಇಲ್ಲಿ ಕಾಣಿಸ್ತಿದೆ ಇಲ್ಲ, ಸ್ವಲ್ಪ ಇದು ಮೇಲೆ ತೊಗೊಂಡೋಗ್ತೀನಿ ತಗೊಳ್ಳಿ. ಓಕೆ, ನೆಕ್ಸ್ಟ್ ಇಷ್ಟ ಆಯ್ತು ನೋಡಿ. ನೆಕ್ಸ್ಟು ಅದೇ ಥರ, ಸೊ ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್? ಇದ್ರದ್ದು ಪೊಸಿಷನ್ ಏನಂದರೆ, ಸೊ ನಮಗೆ ಸೆಕೆಂಡ್ ರೋ ಫಸ್ಟ್ ಕಾಲಮ್, ಅಂದರೆ ಸೆಕೆಂಡ್ ರೋ ಜೊತೆ ಫಸ್ಟ್ ಕಾಲಮ್, ಸೆಕೆಂಡ್ ರೋ ಜೊತೆ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಸೊ 1 ಇಂಟು 7 ಮಾಡಿದ್ರೆ 7 ಬರುತ್ತೆ. ಸೊ 4 ಇಂಟು -1 ಮಾಡಿದ್ರೆ -4 ಬರುತ್ತೆ. 3 ಇಂಟು -1 ಮಾಡಿದ್ರೆ -3 ಬರುತ್ತೆ, -3. ಅದೇ ಥರ, ಸೊ ದಟ್ ಈಸ್ ಸೆಕೆಂಡ್ ರೋ ಜೊತೆ ಸೆಕೆಂಡ್ ಕಾಲಮ್ ಮಲ್ಟಿಪ್ಲೈ. 1 ಇಂಟು -3 ಮಾಡಿದ್ರೆ -3 ಬರುತ್ತೆ. 4 ಇಂಟು 1 ಮಾಡಿದ್ರೆ 4 ಬರುತ್ತೆ. ನೆಕ್ಸ್ಟ್ 3 ಇಂಟು 0 ಮಾಡಿದ್ರೆ ನಮ್ಗೆ 0 ಬರುತ್ತೆ, 0. ಸೊ ಅದೇ ಥರ ಇಲ್ಲೇನು ಮಾಡುತ್ತೆ, ಸೊ ದಟ್ ಈಸ್ ನಮಗೆ ಸೆಕೆಂಡ್ ರೋ ಥರ್ಡ್ ಕಾಲಮ್, ಅಂದರೆ ಸೆಕೆಂಡ್ ರೋ ಜೊತೆ ಥರ್ಡ್ ಕಾಲಮ್ ಮಲ್ಟಿಪ್ಲೈ ಮಾಡ್ಕೊಂಡು ಆ್ಯಡ್ ಮಾಡ್ಕೊಂಡು 1 ಇಂಟು -3 ಮಾಡಿದ್ರೆ -3 ಬರುತ್ತೆ. 4 ಇಂಟು 0 ಮಾಡಿದ್ರೆ 0 ಬರುತ್ತೆ. 3 ಇಂಟು 1 ಮಾಡಿದ್ರೆ 3 ಬರುತ್ತೆ, 3 ಬರುತ್ತೆ. ನೆಕ್ಸ್ಟ್ ಅದೇ ಥರ, ಸೊ ದಟ್ ಈಸ್ ಥರ್ಡ್ ರೋ ಫಸ್ಟ್ ಕಾಲಮ್, ಥರ್ಡ್ ರೋ ಫಸ್ಟ್ ಕಾಲಮ್ ಇದು ಆಗುತ್ತೆ ನೋಡಿ. 1 ಇಂಟು 7 ಮಾಡಿದ್ರೆ 7 ಬರುತ್ತೆ. 3 ಇಂಟು -1 ಮಾಡಿದ್ರೆ -3 ಬರುತ್ತೆ. 4 ಇಂಟು -1 ಮಾಡಿದ್ರೆ -4 ಬರುತ್ತೆ, -1. ಸೊ ನೆಕ್ಸ್ಟ್ ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್ ಅಂದರೆ, ಸೊ ದಟ್ ಈಸ್ ಥರ್ಡ್ ರೋ ಸೆಕೆಂಡ್ ಕಾಲಮ್, ಅಂದರೆ ಥರ್ಡ್ ರೋ ಜೊತೆ ಸೆಕೆಂಡ್ ಕಾಲಮ್ ಮಲ್ಟಿಪ್ಲೈ. 1 ಇಂಟು -3 ಮಾಡಿದ್ರೆ -3 ಬರುತ್ತೆ. ಸೊ 3 ಇಂಟು 1 ಮಾಡಿದ್ರೆ 3 ಬರುತ್ತೆ. 4 ಇಂಟು 0 ಮಾಡಿದ್ರೆ 0 ಬರುತ್ತೆ. ನೆಕ್ಸ್ಟ್ ಅದೇ ಥರ ದಿಸ್ ಈಸ್ ಥರ್ಡ್ ರೋ ಥರ್ಡ್ ಕಾಲಮ್, ಅಂದರೆ ಥರ್ಡ್ ರೋ ಜೊತೆ ಥರ್ಡ್ ಕಾಲಮ್ ಮಲ್ಟಿಪ್ಲೈ ಮಾಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಸೊ 1 ಇಂಟು -3 ಮಾಡಿದ್ರೆ -3 ಬರುತ್ತೆ. ಸೊ 3 ಇಂಟು 0 ಮಾಡಿದ್ರೆ 0 ಬರುತ್ತೆ. 4 ಇಂಟು 1 ಮಾಡಿದ್ರೆ 4 ಬರುತ್ತೆ. ಇದನ್ನು ನೋಡಿ ಏನು ಬರುತ್ತೆ, ಇದು ಎ ಇಂಟು ಆಡ್ಜಂಟ್ ಆಫ್ ಎ. ಸೊ ಎ ಇಂಟು ಆಡ್ಜಂಟ್ ಆಫ್ ಎ ಇಸ್ ನಥಿಂಗ್ ಬಟ್, ಸೊ ಅಲ್ಲಿ ಜಸ್ಟ್ ರೈಟ್ ಇಟ್. ಇದೇನು ಬರುತ್ತೆ, 1 ಬರುತ್ತೆ. ದಿಸ್ ಇಸ್ 0 ಬರುತ್ತೆ, ಇದು 0 ಬರುತ್ತೆ. ನೆಕ್ಸ್ಟ್ ಇದು 0 ಬರುತ್ತೆ, ಇದು 1 ಬರುತ್ತೆ, ಇದು 0 ಬರುತ್ತೆ. ಸೊ ನಾವು ದಿಸ್ ಇಸ್ ನಥಿಂಗ್ ಬಟ್ 0, ಮತ್ತು ಇದೇನು 0, ಇದು 1 ಬರುತ್ತೆ. ಬೇಕಾದ್ರೆ ಸಾಲ್ವ್ ಮಾಡಿ ಇಷ್ಟು ಬರುತ್ತೆ. ದಿಸ್ ಇಸ್ ಆಲ್ಸೋ ನಥಿಂಗ್ ಬಟ್ ಎ ಇಂಟು ಆಡ್ಜಂಟ್ ಆಫ್ ಎ ಇಸ್ ನಥಿಂಗ್ ಬಟ್. ನಾವು ಇದನ್ನು 1ನ ಕಾಮನ್ ತೊಗೊಂಡಿದ್ದೀನಿ ಅನ್ಕೊಳ್ಳಿ. 1ನ ಕಾಮನ್ ತೊಗೊಂಡ್ರೆ ಇಲ್ಲಿ ಏನಿಲ್ಲ ಅಂದರೆ 1 ಇಂಟು ಇದು ಅಂತ ಅರ್ಥ. ಅಂದರೆ 1/1 ಅಂದರೆ, ಸೊ 1 ವಿ ಹ್ಯಾವ್ ಗಾಟ್ ಇಟ್ ಆಸ್ ಡಿಟರ್ಮೆಂಟ್ ಆಫ್ ಎ. ಡಿಟರ್ಮೆಂಟ್ ಆಫ್ ಇದೇ ಐಡೆಂಟಿಟಿ ಮ್ಯಾಟ್ರಿಕ್ಸ್, ಅದು ಡಿಟರ್ಮೆಂಟ್ ಆಫ್ ಇದು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರುತ್ತೆ. ಸೊ ನಾವು ಎ ಇಂಟು ಆಡ್ಜಂಟ್ ಆಫ್ ಎ ಇಸ್ ಆಲ್ಸೋ ನಥಿಂಗ್ ಬಟ್ ಏನು ಬೇಕು, ಡಿಟರ್ಮೆಂಟ್ ಆಫ್ ಎ ಇಂಟು ಐ. ಬೇಕಾದ್ರೆ ನೋಡಿ ಇಲ್ಲಿ ಏನಿಲ್ಲ ಅಂದ್ರೆ 1 ಇರುತ್ತೆ. 1 ಇಂಟು ದಿಸ್ 1 ಅಂದರೆ ಡಿಟರ್ಮೆಂಟ್ ಆಫ್ ಎ. ಓಕೆ, ಇದು ಐಡೆಂಟಿಟಿ ಮ್ಯಾಟ್ರಿಕ್ಸ್, ಅದನ್ನೇ ಬರ್ತದೆ. ಓಕೆ, ಇಷ್ಟು ಸಾಲ್ವ್ ಮಾಡಿದರೆ ನಮ್ಗೆ ಏನಾಗುತ್ತೆ, ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಬೇಕಾದ್ರೆ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ ಇಲ್ಲಿ. ಓಕೆ, ಇಷ್ಟು ಬರ್ಕೊಳ್ಳಿ. ನೆಕ್ಸ್ಟ್ ಓಕೆ, ಸೊ ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೋಡಿ, ಇದು ಸ್ವಲ್ಪ ಇಂಪಾರ್ಟೆಂಟ್ ಕ್ವಶನ್, ಹೇಳಕ್ ಬರಲ್ಲ. ಸೊ ನೀವು 15 ಕ್ವಶನ್ ಕೊಟ್ಟಿಲ್ಲ ಅಂದರೆ ಈ ಥರ ಕ್ವಶನ್ ಕೊಡ್ತಾನೆ. ಓಕೆ, ನಾವು ಹಿಯರ್ ಜಸ್ಟ್ ಎ ಇಂಟು ಬಿ ಹೋಲ್ ಇನ್ವರ್ಸ್ ವಿಚ್ ಇಸ್ ಈಕ್ವಲ್ ಟು, ನಮ್ಗೆ ಏನು ಕೊಟ್ಟಿದ್ರೆ ಬಿ ಇನ್ವರ್ಸ್ ಇಂಟು ಎ ಇನ್ವರ್ಸ್ ಕಂಡುಹಿಡಿಯ, ವೆರಿಫೈ ಮಾಡಿ ಅಂತ ಹೇಳಿದೆ. ಸೊ ಫಸ್ಟ್ ನಾವು ಏನು ಮಾಡೋಣ, ಎ ಇಂಟು ಬಿ, ಇಲ್ಲಿ ಎ ಏನೇನು ಕೊಟ್ಟಿದ್ರೆ ಅದನ್ನು ಬರ್ಕೊಳ್ಳಿ. ಫಸ್ಟ್ ಎ ಮ್ಯಾಟ್ರಿಕ್ಸ್ ವಿಚ್ ಇಸ್ ಈಕ್ವಲ್ ಟು ಏನು ಕೊಟ್ಟಿದ್ರೆ, ದಟ್ ಈಸ್ 2 3 1 -4 ಇಷ್ಟು ಕೊಟ್ಟಿದ್ರೆ ಹೌದು. ನೆಕ್ಸ್ಟ್ ಬಿ ಮ್ಯಾಟ್ರಿಕ್ಸ್ ಏನು ಕೊಟ್ಟಿದ್ರೆ ಬರ್ಕೊಳ್ಳಿ. ಬಿ ಮ್ಯಾಟ್ರಿಕ್ಸ್ ವಿಚ್ ಇಸ್ ಈಕ್ವಲ್ ಟು ನಮ್ಗೆ ಏನು ಕೊಟ್ಟಿದ್ರೆ, ಸೊ 1 1 -2 -1 3 ಇಷ್ಟು ಕೊಟ್ಟಿದ್ದಾರೆ. ಇಷ್ಟು ಕೊಟ್ಟಾಗ ನಾವೇನು ಮಾಡೋಣ ಅಂದರೆ ಎ ಇಂಟು ಬಿ ಕಂಡಿಡೋಣ ಫಸ್ಟ್, ಆಮೇಲೆ ಅದ್ರದ್ದು ಹೋಲ್ ಇನ್ವರ್ಸ್ ಕಂಡಿಡೋಣ. ಸೊ ಎ ಇಂಟು ಬಿ ವಿಚ್ ಇಸ್ ಈಕ್ವಲ್ ಟು ಎ ಮ್ಯಾಟ್ರಿಕ್ಸ್ ಬರ್ಕೊಳ್ಳಿ. ಫಸ್ಟ್ ಏನಿದೆ ನಮಗೆ, ಇಟ್ ಈಸ್ 2 3 1 -4 ಇಂಟು ಬಿ ಮ್ಯಾಟ್ರಿಕ್ಸ್ ಏನಿದೆ ನಮಗೆ, ದಟ್ ಈಸ್ ಇಟ್ ಈಸ್ 1 -2 -1 3 ಇಷ್ಟಿದೆ ನೋಡಿ. ಸೊ ನಾವು ಹಿಯರ್ ವಾಟ್ ಯು ಹ್ಯಾವ್ ಈಸ್, ಇದು 2x2 ಮ್ಯಾಟ್ರಿಕ್ಸು, ಇದು 2x2 ಮ್ಯಾಟ್ರಿಕ್ಸ್. ಎರಡು 2x2 ಮ್ಯಾಟ್ರಿಕ್ಸ್ ಬಂದರೆ ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್ ಏನು ಬರುತ್ತೆ, 2x2ನೇ ಬರುತ್ತೆ. ಅಂದರೆ 2 ರೋಸ್ ಇರ್ತವೆ, 2 ಕಾಲಮ್ಸ್ ಇರ್ತವೆ ಅಂತ. ಸೊ ನೆಕ್ಸ್ಟ್ 2x2 ಅಂದರೆ, ಸೊ ನಾವು ಸಿ ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್. ಫಸ್ಟ್ ರೋ ಫಸ್ಟ್ ಕಾಲಮ್ ಅಂದರೆ ಫಸ್ಟ್ ರೋ ಜೊತೆ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಸೊ 2 ಇಂಟು 1 ಮಾಡಿದ್ರೆ 2 ಬರುತ್ತೆ, 2 ಬರ್ಕೊಳ್ಳಿ. ಸೊ 3 ಇಂಟು -3 ಮಾಡಿದ್ರೆ -3 ಬರುತ್ತೆ, -3 ಬರುತ್ತೆ. ನೆಕ್ಸ್ಟ್ ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್, ದಟ್ ಈಸ್, ಸೊ ನಮಗೆ ಫಸ್ಟ್ ರೋ ಸೆಕೆಂಡ್ ಕಾಲಮ್, ಫಸ್ಟ್ ರೋ 2 ಇಂಟು -2 ಮಾಡಿದ್ರೆ -4 ಬರುತ್ತೆ. 3 ಇಂಟು 3 ಮಾಡಿದ್ರೆ 9 ಬರುತ್ತೆ, 9 ಬರುತ್ತೆ. ಇದಾಯ್ತು ನೋಡಿ. ಸೊ ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್, ಸೆಕೆಂಡ್ ರೋ ಫಸ್ಟ್, ಅಂದರೆ ಸೆಕೆಂಡ್ ರೋ ಜೊತೆ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡ್ಕೊಂಡು 1 ಇಂಟು 1 ಮಾಡಿದ್ರೆ 1 ಬರುತ್ತೆ, -4 ಇಂಟು -1 ಮಾಡಿದ್ರೆ +4 ಬರುತ್ತೆ, +4 ಬರುತ್ತೆ. ನೆಕ್ಸ್ಟ್ ಅದೇ ಥರ. ಸೊ ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್, ಸೆಕೆಂಡ್ ರೋ ಜೊತೆ ಸೆಕೆಂಡ್ ಕಾಲಮ್ ಮಲ್ಟಿಪ್ಲೈ ಮಾಡ್ಕೊಂಡು ಆ್ಯಡ್ ಮಾಡಿ. 1 ಇಂಟು -2 ಮಾಡಿದ್ರೆ -2 ಬರುತ್ತೆ, -2 ಮಾಡ್ಕೊಳ್ಳಿ. -4 ಇಂಟು 3 ಮಾಡಿದ್ರೆ -12 ಬರುತ್ತೆ, -12 ಬರುತ್ತೆ. ಸೊ ವಿಚ್ ಈಸ್ ಈಕ್ವಲ್ ಟು ನಮ್ಗೆ ಏನು ಬರುತ್ತೆ ಅಂದರೆ,
ಸೊ 2 ಮೈನಸ್ 3 ಅಂದರೆ -1 ಬರುತ್ತೆ, -1 ಬರ್ಕೊಳ್ಳಿ. 9 ಮೈನಸ್ 4 ಅಂದರೆ 5 ಬರುತ್ತೆ, 5 ಬರ್ಕೊಳ್ಳಿ. ನೆಕ್ಸ್ಟ್ 1 ಪ್ಲಸ್ 4 ಅಂದರೆ 5 ಬರುತ್ತೆ, 5 ಬರ್ಕೊಳ್ಳಿ. ನೆಕ್ಸ್ಟ್ -2 -12 ಅಂದರೆ -14 ಬರುತ್ತೆ, -14 ಇಷ್ಟು ಬಂತು ನೋಡಿ. ಓಕೆ, ಸೊ ನಾವು ಹಿಯರ್ ವಾಟ್ ಯು ಹ್ಯಾವ್ ಇಸ್ ನೆಕ್ಸ್ಟ್ ಏನು ಹೇಳಿದ್ರೆ ಎ ಇಂಟು ಬಿ ಹೋಲ್ ಇನ್ವರ್ಸ್ ಕಂಡುಹಿಡಬೇಕು. ಸೊ ಇನ್ ನಾಟ್ ಟು ಫೈಂಡ್ ಎ ಇಂಟು ಬಿ ಹೋಲ್ ಇನ್ವರ್ಸ್ ಅಲ್ಲಿ ಜಸ್ಟ್ ಸಾಲ್ವ್ ಮಾಡ್ತೀನಿ ನೋಡಿ. ಹೋಲ್ ಇನ್ವರ್ಸ್ ಕಂಡುಹಿಡ್ಬೇಕಂದ್ರೆ ಫಸ್ಟ್ ಡಿಟರ್ಮೆಂಟ್ ಆಫ್ ಎ ಕಂಡುಹಿಡ್ಬೇಕು. ಓಕೆ, ಸೊ ಇಲ್ಲಿ ಮಾಡ್ತೀನಿ ನೋಡಿ. ಸೊ ನಮಗೆ ಇಲ್ಲಿ ಎ ಇಂಟು ಬಿ ಹೋಲ್ ಇನ್ವರ್ಸ್ ಇಸ್ ನಥಿಂಗ್ ಬಟ್ 1 ಡಿವೈಡೆಡ್ ಬೈ ಡಿಟರ್ಮೆಂಟ್ ಆಫ್ ಎ ಇಂಟು adjoint ಆಫ್ ಎ ಬಿ ಇದನ್ನ ಕಂಡುಹಿಡಬೇಕು. ಸೊ ಡಿಟರ್ಮೆಂಟ್ ಆಫ್ ಎ ಕಂಡುಹಿಡಿದು ಡಿಟರ್ಮೆಂಟ್ ಆಫ್ ಎ ನಥಿಂಗ್ ಬಟ್ ಅಲ್ಲಿ ಬಂದಿರೋದು ಮಾಡ್ತೀನಿ ನೋಡಿ. -1 5 5 -14 ಇಷ್ಟಿದೆ ನೋಡಿ. ಸೊ ವಿಚ್ ಈಸ್ ನಥಿಂಗ್ ಬಟ್ ಏನು ಬರುತ್ತೆ ನೋಡಿ. ಸೊ 14 ಇಂಟು -1 ಇಂಟು -14 ಮಾಡಿದ್ರೆ +14 ಬರುತ್ತೆ. -5 ಎಷ್ಟು ಬರುತ್ತೆ, 25 ಬರುತ್ತೆ, 25 ಬರುತ್ತೆ. ವಿಚ್ ಈಸ್ ನಥಿಂಗ್ ಬಟ್ ಎಷ್ಟು ಬರುತ್ತೆ ನಮಗೆ, ಇಲ್ಲಿ 6 ಉಳಿಯುತ್ತೆ, ಅಲ್ಲಿ 5 ಬರುತ್ತೆ, 11 -11 ಉಳಿಯುತ್ತೆ ನಮ್ಗೆ -5. ಇದು ಇಷ್ಟು ಬಂತು ಡಿಟರ್ಮೆಂಟ್ ಆಫ್ ಎ ಬಿ. ಅದೇ ಥರ adjoint ಆಫ್ ಎ ಬಿ ಏನು ಬರುತ್ತೆ, adjoint ಆಫ್ ಎ ಬಿ. adjoint ಆಫ್ ಎ ಬಿ ಅಂದರೆ ನಮ್ಗೆ ನೋಡಿ. ಸೊ ನಮ್ಗೆ ಇದು ಈಸಿಯಾಗಿ ಮಾಡ್ಬೋದು. ಓಕೆ, ಈ ವರ್ಡ್ನ ಇಂಟರ್ಚೇಂಜ್ ಮಾಡಬೇಕು. ಓಕೆ, ಸೊ ದಟ್ ಈಸ್ ಯಾವುದು, ದಟ್ ಈಸ್ ಈ ವರ್ಡ್ನ ಇಂಟರ್ಚೇಂಜ್ ಮಾಡಿ, ಈ ವರ್ಡ್ ಇಂಟರ್ಚೇಂಜ್ ಮಾಡಿ. ಈ ವರ್ಡ್ ಇಂಟರ್ಚೇಂಜ್ ಮಾಡಿದ್ರೆ -1 ಇದ್ದಿದ್ದು -14 ಆಗುತ್ತೆ. ಸೊ ಇಲ್ಲಿ -14 ಇದ್ದಿದ್ದು ಮೈನಸ್ ಆಗುತ್ತೆ. ಈ ವರ್ಡ್ರದ್ದು ಸೈನ್ ಚೇಂಜ್ ಮಾಡಿ. ಓಕೆ, ಇಲ್ಲಿ +5 ಇದ್ದಿದ್ದು -5 ಆಗುತ್ತೆ, +5 ಇದ್ದಿದ್ದು -5 ಆಗುತ್ತೆ. ದಿಸ್ ಈಸ್ ವಾಟ್ ವಿ ಹ್ಯಾವ್ ಗಾಟ್ ಆಸ್ adjoint ಆಫ್ ಎ. ಇದ್ರಾಗ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಸೊ ಎ ಇಂಟು ಬಿ ಹೋಲ್ ಇನ್ವರ್ಸ್ ವಿಚ್ ಇಸ್ ಈಕ್ವಲ್ ಟು a into b whole inverse is equal to 1 divided by determinant of a into ab into adjoint of ab. ಸೊ ಇಲ್ಲಿ ನೆಕ್ಸ್ಟ್ ಮಾಡ್ತೀನಿ ನೋಡಿ. ನೆಕ್ಸ್ಟ್ ಏನಿದೆ ನಮಗೆ, ಸೊ ಹಿಯರ್ 1 divided by ಡಿಟರ್ಮೆಂಟ್ ಆಫ್ ಎ ಬಿ ಅಂದರೆ ಎಷ್ಟು ಬಂದಿದೆ, -11 ಬಂದಿದೆ, -11 ಬರ್ಕೊಳ್ಳಿ. adjoint ಆಫ್ ಅಂದರೆ -14 -5 ಓಕೆ, -5 -1. ಸೊ ಇದು ನೋಡಿ, ಇದ್ರ ಏನು ಬರುತ್ತೆ ಅಂದರೆ ಇದು ಮೈನಸ್ಸಿಂದ ಮಲ್ಟಿಪ್ಲೈ ಮಾಡ್ತೀನಿ ನೋಡಿ ಎಲ್ಲದಕ್ಕೂ. ಸೊ 11 ಇದೇನು ಉಳಿತು ಅಂದರೆ ದಟ್ ಈಸ್ 14 5 ಓಕೆ, 14 5 5 1 ಇಷ್ಟು ಬರುತ್ತೆ ನೋಡಿ. ಸೊ ದಿಸ್ ಈಸ್ ವಾಟ್ ಎ ಇಂಟು ಬಿ ಹೋಲ್ ಇನ್ವರ್ಸ್. ಎ ಇಂಟು ಬಿ ಹೋಲ್ ಇನ್ವರ್ಸ್ ಅಂದರೆ ಇಷ್ಟು ಬರುತ್ತೆ. ನೆಕ್ಸ್ಟ್ ಅದೇ ಥರ ಅದಕ್ಕೆ ದಟ್ ಈಸ್ ಈಕ್ವಲ್ ಟು ಏನು, ಬಿ ಇನ್ವರ್ಸ್ ಇಂಟು ಎ ಇನ್ವರ್ಸ್ ಅಂತ ಮಾಡು. ಸೊ ಬಿ ಇನ್ವರ್ಸ್ ಏನು ಬರುತ್ತೆ ನೋಡಿ, ಬಿ ಇನ್ವರ್ಸ್ ಬಿ ಮ್ಯಾಟ್ರಿಕ್ಸ್ ಬರ್ಕೊಳ್ಳಿ ಫಸ್ಟ್. ಬಿ ಮ್ಯಾಟ್ರಿಕ್ಸ್ ಏನಿದೆ ನಮಗೆ, that is 1 -2 -1 3 1 -2 -1 3 ಓಕೆ. ಆ್ಯಂಡ್ ಎ ಇನ್ವರ್ಸ್ ಕಂಡುಹಿಡಬೇಕು. ಸೊ ಬಿ ಮ್ಯಾಟ್ರಿಕ್ಸ್ ನಾವೇನು ಮಾಡೋಣ, ಬಿ ಇನ್ವರ್ಸ್ ಇಸ್ ನಥಿಂಗ್ ಬಟ್ ನಾವೇನು ಮಾಡುತ್ತೆ, ಸೊ 1 divided by ಡಿಟರ್ಮೆಂಟ್ ಆಫ್ ಬಿ ಇಂಟು adjoint ಆಫ್ ಬಿ. ಅದಕ್ಕೋಸ್ಕರ ಏನು ಮಾಡೋಣ, ಡಿಟರ್ಮೆಂಟ್ ಆಫ್ ಬಿ ಕಂಡುಹಿಡಿಯೋಣ ನೋಡಿ. ಡಿಟರ್ಮೆಂಟ್ ಆಫ್ ಬಿ ವಿಚ್ ಈಸ್ ಈಕ್ವಲ್ ಟು ನಾವು ದಿಸ್ ಈಸ್ ಏನು ಬರುತ್ತೆ, 1 -2 -1 3 ರೈಟ್ ಆಸ್ ಇಟ್ ಈಸ್. ನೆಕ್ಸ್ಟ್ ಸೊ 3 ಇಂಟು 1 ಮಾಡಿದ್ರೆ 3 ಬರುತ್ತೆ, -1 ಇಂಟು 2 ಮಾಡಿದ್ರೆ -1 ಇಂಟು -2 ಮಾಡಿದ್ರೆ +2 ಬರುತ್ತೆ, +2 ಬರ್ತದೆ. ನೆಕ್ಸ್ಟ್ 3 -2 ಅಂದರೆ 1 ಬರ್ತದೆ. ಸೊ ನಮಗೆ ಬಿ ಇನ್ವರ್ಸ್ ಅದೇ ಥರ adjoint ಆಫ್ ಏನು ಕಂಡುಹಿಡ್ತೀವಿ ನೋಡಿ. adjoint ಆಫ್ ಬಿ ಅಂದರೆ ಏನಾಗುತ್ತೆ ನಮಗೆ, ಈ ವರ್ಡ್ ಇಂಟರ್ಚೇಂಜ್ ಮಾಡಿ, 1 ಮತ್ತು 3 ಓಕೆ. ಸೊ ದಟ್ ಈಸ್ 1 ಮತ್ತು 3 ಇದು 3 1 ಆಗುತ್ತೆ. ಅವಾರ್ಡ್ ಸೈನ್ ಚೇಂಜ್ ಆಗುತ್ತೆ, ಇದು 2 ಆಗುತ್ತೆ, ಇದು 1 ಆಗುತ್ತೆ ನೋಡಿ ಸೈನ್ ಚೇಂಜ್ ಮಾಡಿ. ಸೊ ನಾವು ಬಿ ಇನ್ವರ್ಸ್ ವಿಚ್ ಇಸ್ ಈಕ್ವಲ್ ಟು ಡಿಟರ್ಮೆಂಟ್ ಆಫ್ ಬಿ ಡಿವೈಡೆಡ್ ಬೈ adjoint ಆಫ್ ಬಿ ಇಷ್ಟು ಬರುತ್ತೆ ನೋಡಿ. ಸೊ ದಟ್ ವಿ ಕ್ಯಾನ್ ರೈಟ್ ಆಸ್ ನಾವು ಏನು ಬರುತ್ತೆ ಅಂದರೆ, ಸೊ ದಟ್ ಈಸ್ ಒಂದು ಡಿಟರ್ಮೆಂಟ್ ಆಫ್ ಬಿ ಅಂದರೆ ಎಷ್ಟಿದೆ, 1 ಇದೆ, 1 ಬರ್ಕೊಡಿ. ಇದೇನಿದೆ adjoint ಆಫ್ ಬಿ ಅಂದರೆ 3 2 1 1. ಸೊ ದಿಸ್ ಈಸ್ ವಾಟ್ ವಿ ಹ್ಯಾವ್ ಗಟ್ ಆಸ್ ಬಿ ಇನ್ವರ್ಸ್. ಸೊ ವಿಚ್ ಇಸ್ ನಥಿಂಗ್ ಬಟ್ ಏನು ಬರುತ್ತೆ ನಮಗೆ, ದಟ್ ಈಸ್ 3 3 2 1 1 ಇಷ್ಟು ಬಂತು. ನೆಕ್ಸ್ಟ್ ಅದೇ ಥರ ಎ ಇನ್ವರ್ಸ್ ಕಂಡುಹಿಡಿಯೋಣ. ಎ ಇನ್ವರ್ಸ್ ಕಂಡುಹಿಡಿಯೋಣ ನೋಡಿ. ಸೊ ಫಸ್ಟ್ ಆಫ್ ಆಲ್ ಡಿಟರ್ಮೆಂಟ್ ಆಫ್ ಎ ಕಂಡುಹಿಡಿಯೋಣ. ಡಿಟರ್ಮೆಂಟ್ ಆಫ್ ಎ ಅಂದರೆ ಎ ಪ್ಲೇಸಲ್ಲಿ ಏನಿದೆ ನೋಡಿ, ಇನ್ ದ ಪ್ಲೇಸ್ ಆಫ್ ಏನೇ 2 3 1 -4 2 3 1 -4 2 3 1 -4. ಸೊ ವಿಚ್ ಈಸ್ ಈಕ್ವಲ್ ಟು ಏನು ಬರುತ್ತೆ, -8 -3 ಬರುತ್ತೆ, ವಿಚ್ ಇಸ್ ನಥಿಂಗ್ ಬಟ್ -11 ಬಂತು. ಸೊ adjoint ಆಫ್ ಎ ಕಂಡುಹಿಡ್ತೀನಿ. adjoint ಆಫ್ ಎ ಇಸ್ ಈಕ್ವಲ್ ಟು ಇಲ್ಲಿ ನೋಡಿ ಏನಾಗುತ್ತೆ, ಈ ಎಲಿಮೆಂಟ್ಸ್ ಇಂಟರ್ಚೇಂಜ್ ಮಾಡಿದ್ದೀವಿ. ಇದು 2 ಇದ್ದಿದ್ದು -4 ಆಗುತ್ತೆ, ಇಲ್ಲಿ ಇದು -4 ಇದ್ದಿದ್ದು 2 ಆಗುತ್ತೆ. ನೆಕ್ಸ್ಟ್ ಅದೇ ಥರ ಇಲ್ಲಿ 1 and 3 ಇದೆ,
ಸೊ ಇವಾಗ ಸೈನ್ ಚೇಂಜ್ ಮಾಡಿ, ಇದು -3 ಇದು -1 ಇಷ್ಟಾಗುತ್ತೆ. ಅಡ್ಜಾಯಿಂಟ್ ಆಫ್ ಎ ಅಂದರೆ ಇಷ್ಟು ಬಂತು ನೋಡಿ. ಸೊ ನಾವು ಎ ಇನ್ವರ್ಸ್ ಇಸ್ ನಥಿಂಗ್ ಬಟ್ ಎ ಇನ್ವರ್ಸ್ ಅಂದರೆ ನಮಗೆ 1 / ಡಿಟರ್ಮೆಂಟ್ ಆಫ್ ಎ ಇಂಟು ಅಡ್ಜಾಯಿಂಟ್ ಆಫ್ ಎ ಇದು ಹೌದಾ. ಸೊ ಇಲ್ಲಿ ಬರೀತಿ ನೋಡಿ. ಸೊ ದಟ್ ಈಸ್ ಡಿಟರ್ಮೆಂಟ್ ಆಫ್ ಎ ಅಂದರೆ -11 ಬಂದಿದೆ. ಅಡ್ಜಾಯಿಂಟ್ ಆಫ್ ಎ ಅಂದರೆ ಇದು ಬರೀತಿದೆ, ಅದು ಬರ್ಕೊಳ್ಳಿ. ದಟ್ ಈಸ್ -4 -3 ಓಕೆ. ದಟ್ ಈಸ್ -4 ಮತ್ತು -3 ನೆಕ್ಸ್ಟ್ ಅದರ -1 2. ಇಲ್ಲಿ ನೋಡಿ ಈ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿ 1/11 ಐ ವಿಲ್ ರೈಟ್ ಆಸ್ ಇಟ್ ಈಸ್. 1/11 ದಂಗೆ ಹೊರಟ್ಬಿಡಿ. ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ ನಮಗೆ? ದಟ್ ಈಸ್ 4 3 1 -2 ಆಗುತ್ತೆ ಇಷ್ಟೇ. ಸೊ ದಿಸ್ ಈಸ್ ವಾಟ್ ವಿ ಹ್ಯಾವ್ ಗಾಟ್ ಆಸ್ ಎ ಇನ್ವರ್ಸ್. ನಾವು ಬಿ ಇನ್ವರ್ಸ್ ಇಂಟು ಎ ಇನ್ವರ್ಸ್ ಕಂಡುಹಿಡಬೇಕು. ಓಕೆ. ಸೊ ಬಿ ಇನ್ವರ್ಸ್ ಇಂಟು ಎ ಇನ್ವರ್ಸ್ ಕಂಡುಹಿಡಬೇಕಂದ್ರೆ ಸೊ ನಾ ಇಲ್ಲಿ ಬರ್ಕೊಡ್ತೀನಿ ನೋಡಿ. ಸೊ ಬಿ ಇನ್ವರ್ಸ್ ಇಂಟು ಎ ಇನ್ವರ್ಸ್. ಸೊ ಬಿ ಇನ್ವರ್ಸ್ ಅಂದರೆ ಇದು ಹೌದು, ಅದು ಬರ್ಕೊಳ್ಳಿ. ದಟ್ ಈಸ್ ಏನಿದೆ ನಮಗೆ. ಸೊ 3 2 1 1 ಓಕೆ. ಎ ಇನ್ವರ್ಸ್ ಅಂದರೆ 1/11. 1/11 ಇಲ್ಲಿ ಹೊರಗೆ ಬರ್ಕೊಳ್ತೀನಿ. 1/11 ಈ ಥರ ಹೊರಗೆ ಬರ್ಕೋಬೋದು. ನೆಕ್ಸ್ಟ್ ಅದೇ ಥರ ಇದೇನಿದೆ 4 3 1 -2. ಇವೆರಡು ಮಲ್ಟಿಪ್ಲೈ ಮಾಡಿ ಏನು ಬರುತ್ತೆ ನೋಡಿ. ದಟ್ ಈಸ್ ಇದು 2 × 2 ಮ್ಯಾಟ್ರಿಕ್ಸ್ 2 × ಫಸ್ಟ್ ರೋ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡ್ಕೊಂಡು ಆ್ಯಡ್ ಮಾಡಿ. 3 4 ಜ 12 ಆಗುತ್ತೆ. 2 × 1 ಮಾಡಿದ್ರೆ 2 ಆಗುತ್ತೆ. 2 ಬರ್ಕೊಳ್ಳಿ. ನೆಕ್ಸ್ಟು 3 ಜ 9 ಆಗುತ್ತೆ. 9 2 × -2 ಮಾಡಿದ್ರೆ -4 ಆಗುತ್ತೆ. -4 ಬರ್ಕೊಳ್ಳಿ. ಸೊ ವಿಚ್ ಈಸ್ ನಥಿಂಗ್ ಬಟ್ ನೆಕ್ಸ್ಟ್ ಅದೇ ಥರ. ಸೊ 1 × 4 ಮಾಡಿದ್ರೆ 4 ಬರುತ್ತೆ. 1 × 1 ಮಾಡಿದ್ರೆ 1 ಬರುತ್ತೆ. ನೆಕ್ಸ್ಟ್ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಎಲಿಮೆಂಟ್ ನೋಡಿ. 1 × 3 ಮಾಡಿದ್ರೆ 3 ಬರುತ್ತೆ. 1 × -2 ಮಾಡಿದ್ರೆ -2 ಬರುತ್ತೆ. ವಿಚ್ ಈಸ್ ನಥಿಂಗ್ ಬಟ್ ಏನು ಬರುತ್ತೆ ನಮಗೆ 14 9 - 4 ಅಂದರೆ ಏನು ಬರುತ್ತೆ 5 ಬರುತ್ತೆ. 5 ಬರ್ಕೊಳ್ಳಿ. 1/11 ಮರ್ತ್ಬಿಟ್ಟು ನೋಡಿ. 1/11 ಇಲ್ಲಿನೂ ಮರ್ತಿದ್ದೀನಿ, ಇಲ್ಲಿ ಬರಿತೀನಿ. ಇಲ್ಲಿ 5 ಬರುತ್ತೆ, ಇಲ್ಲಿ 1 ಬರುತ್ತೆ. 1/11 ಇದು ಅಷ್ಟು ಚೆನ್ನಾಗಿ ಕಾಣ್ತಿಲ್ಲ, ಸ್ವಲ್ಪ ಈ ಕಡೆ ಸರ್ಸೆ ಬರ್ತಾರೆ. ಇಷ್ಟು ಬರುತ್ತೆ. ದಿಸ್ ಇಸ್ 1/11 ಇಷ್ಟು ಬರುತ್ತೆ ನೋಡಿ. ಸೊ ದಿಸ್ ಈಸ್ ವಾಟ್ ಬಿ ಇನ್ವರ್ಸ್ ಇಂಟು ಎ ಇನ್ವರ್ಸ್. ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಲ್ಲ, ಚೆಕ್ ಮಾಡೋಣ. ಇಲ್ಲಿ ನೋಡಿ ಇದನ್ನು 1/11 14 5 5 1 14 5 5 1 ಇದೆ. ಸೊ ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಡಿ ಇಲ್ಲಿಂದ. ನೆಕ್ಸ್ಟ್ ಇಷ್ಟ ಆದ್ಮೇಲೆ ಇಷ್ಟು ಬರ್ಕೊಳ್ಳಿ. ಇದಾಯ್ತಾ? ನೆಕ್ಸ್ಟ್ ಇಷ್ಟ ಆದ್ಮೇಲೆ ಇಷ್ಟು ಬರ್ಕೊಳ್ಳಿ ಕಂಪ್ಲೀಟ್. ಓಕೆ. ಸೊ ನೆಕ್ಸ್ಟ್ ಎಕ್ಸಾಂಪಲ್, ಲಾಸ್ಟ್ ಎಕ್ಸಾಂಪಲ್ ಸಾಲ್ವ್ ಮಾಡೋಣ ನೋಡಿ. ಲಾಸ್ಟ್ ಎಕ್ಸಾಂಪಲ್. ಸೊ ನಿಮಗೆ ಇದು 4 ಮಾರ್ಕ್ಸ್ಗೆ ಭಾಳ ಇಂಪಾರ್ಟೆಂಟ್. ಪಾರ್ಟಿಯಲ್ಲಿ ಲಾಸ್ಟ್ 4 ಮಾರ್ಕ್ಸ್ ಇರ್ತಾರೆ, ಇದು ಅದಕ್ಕೋಸ್ಕರ ಭಾಳ ಇಂಪಾರ್ಟೆಂಟು. ಫಸ್ಟ್ ಏನು ಮಾಡಿ ಅಂತಂದರೆ ಶೋ ದಟ್ ಇದನ್ನ ಈಕ್ವಲ್ ಟು 0 ಮ್ಯಾಟ್ರಿಕ್ಸ್ ಬರುತ್ತೆ ಅಂತ ಪ್ರೂವ್ ಮಾಡಿ ಅಂತ ಹೇಳಿದ್ರೆ, ಆಮೇಲೆ ಎ ಇನ್ವರ್ಸ್ ಕಂಡಿಡಿ ಅಂತ ಹೇಳಿದ್ರೆ ಇಷ್ಟೇ ಇದ್ರಾಗ ಕೇಳಿದ್ದು. ಓಕೆ. ಸೊ ನಾವು ದಿಸ್ ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಇದನ್ನ ಈಕ್ವಲ್ ಟು 0 ಅಂತ ಬರ್ಬೇಕಂತೇಳಿ ಪ್ರೂವ್ ಮಾಡಬೇಕು. ನೆಕ್ಸ್ಟ್ ಎ ಇನ್ವರ್ಸ್ ಕಂಡಿಡಬೇಕು. ಓಕೆ. ನಾವು ಈಕ್ವಲ್ ಟು 0 ಬರುತ್ತೆ ಅಂತ ಪ್ರೂವ್ ಮಾಡಿ ಕೊಟ್ಟಿರೋ ಎ ಮ್ಯಾಟ್ರಿಕ್ಸ್ ಬರ್ಕೊಳ್ಳಿ. ಫಸ್ಟ್ ಎ ಮ್ಯಾಟ್ರಿಕ್ಸ್ ವಿಚ್ ಇಸ್ ಈಕ್ವಲ್ ಏನು ಕೊಟ್ಟಿದ್ದಾರೆ 2 3 1 2 ಇಷ್ಟು ಕೊಟ್ಟಿದ್ದಾರೆ ನೋಡಿ. ಸೊ ಇಷ್ಟು ಕೊಟ್ಟಾಗ ನೆಕ್ಸ್ಟ್ ಏನು ಮಾಡೋಣ ಅಂದರೆ ಫಸ್ಟ್ ಎ ಸ್ಕ್ವೇರ್ ಕಂಡಿಡಿಯೋಣ. ಎ ಸ್ಕ್ವೇರ್ ನಮ್ಗೆ ಏನು ಬರುತ್ತೆ? ಎ ಸ್ಕ್ವೇರ್ ವಿಚ್ ಈಸ್ ಈಕ್ವಲ್ ಟು ನಮ್ಗೆ ಏನು ಬರುತ್ತೆ ಅಂದರೆ ದಟ್ ಈಸ್ ಎ ಸ್ಕ್ವೇರ್ ಈಸ್ ನಥಿಂಗ್ ಬಟ್ ನಮಗೆ ಎ ಇಂಟು ಎ. ಹೌದಾ? ಎ ಸ್ಕ್ವೇರ್ ಇಸ್ ನಥಿಂಗ್ ಬಟ್ ಎ ಇಂಟು ಎ. ಸೊ ಎ ಮ್ಯಾಟ್ರಿಕ್ಸ್ ಬರ್ಕೊಳ್ಳಿ. ನಮ್ಗೆ ಎ ಮ್ಯಾಟ್ರಿಕ್ಸ್ ಏನಿದೆ ಫಸ್ಟು 2 3 1 2. ನೆಕ್ಸ್ಟ್ ಅದೇ ಥರ ಎ ಮ್ಯಾಟ್ರಿಕ್ಸಿಂದ ಮಲ್ಟಿಪ್ಲೈ ಮಾಡ್ಕೊಂಡು ಮಾಡ್ಕೊಳ್ಳಿ 2 3 1 2. ಓಕೆ. ಸೊ ಇವಾಗ ಮಲ್ಟಿಪ್ಲೈ ಮಾಡಿ ನೋಡಿ ಏನು ಬರುತ್ತೆ ರಿಸಲ್ಟೆಂಟ್ ಮ್ಯಾಟ್ರಿಕ್ಸು. ಇದು 2 × 2 ಮ್ಯಾಟ್ರಿಕ್ಸ್, ಇದು 2 × 2 ಮ್ಯಾಟ್ರಿಕ್ಸು, ಇದು 2 × 2 ಮ್ಯಾಟ್ರಿಕ್ಸ್. ರಿಸಲ್ಟೆಂಟ್ ಮ್ಯಾಟ್ರಿಕ್ಸು ನಮಗೆ 2 × 2ನೇ ಬರ್ತವೆ, ಅಂದರೆ 2 rows 2 columns ಇರ್ತವೆ. ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್? ಫಸ್ಟ್ ರೋ ಅಂದರೆ ಫಸ್ಟ್ ರೋ ಜೊತೆ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡ್ಕೊಂಡು ಆ್ಯಡ್ ಮಾಡಿ. 2 2 ಜ ಎಷ್ಟಾಗುತ್ತೆ 4 ಆಗುತ್ತೆ. 3 × 1 ಮಾಡಿದ್ರೆ 3 ಆಗುತ್ತೆ. 3 ಬರ್ಕೊಳ್ಳಿ. ನೆಕ್ಸ್ಟ್ ಅದೇ ಥರ ಇಲ್ಲಿ ನೋಡಿ ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್? ಇದ್ರ ಪೊಸಿಷನ್ ಏನು ಬರುತ್ತೆ? ಸೊ ದಟ್ ಈಸ್ ಇದ್ರ ಪೊಸಿಷನ್ ಏನು ಬರುತ್ತೆ? ಫಸ್ಟ್ ರೋ ಸೆಕೆಂಡ್ ಕಾಲಮ್, ಅಂದರೆ ಫಸ್ಟ್ ರೋ ಜೊತೆ ಸೆಕೆಂಡ್ ಕಾಲಮ್ ಮಲ್ಟಿಪ್ಲೈ ಮಾಡ್ಕೊಂಡು ಆ್ಯಡ್ ಮಾಡ್ಕೊಡಿ. ದಟ್ ಈಸ್ 2 3 ಜ 6 ಆಗುತ್ತೆ. 3 2 ಜ 6 ಆಗುತ್ತೆ ನೋಡಿ. ಮತ್ತೆ ನೆಕ್ಸ್ಟ್ ಅದೇ ಥರ ಸೆಕೆಂಡ್ ರೋ ಫಸ್ಟ್ ಕಾಲಮ್, ಸೆಕೆಂಡ್ ರೋ ಜೊತೆ ಫಸ್ಟ್ ಕಾಲಮ್ ಮಲ್ಟಿಪ್ಲೈ 1 × 2 ಮಾಡಿದ್ರೆ 2 ಬರುತ್ತೆ. 2 × 1 ಮಾಡಿದ್ರೆ 2 ಬರುತ್ತೆ. ನೆಕ್ಸ್ಟು ಸೆಕೆಂಡ್ ರೋ ಸೆಕೆಂಡ್ ಕಾಲಮ್, ನೆಕ್ಸ್ಟ್ ದಟ್ ಈಸ್ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಮಲ್ಟಿಪ್ಲೈ ಮಾಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. 1 × 3 ಮಾಡಿದ್ರೆ 3 ಬರುತ್ತೆ. ನೆಕ್ಸ್ಟ್ ಪ್ಲಸ್ಸು
2 ಇಂಟು 2 ಮಾಡಿದ್ರೆ 4 ಬರುತ್ತೆ ನೋಡಿ. ನೆಕ್ಸ್ಟ್ ವಿಚ್ ಇಸ್ ಈಕ್ವಲ್ ಟು ನಮ್ಗೆ ಏನು ಬರುತ್ತೆ ಅಂದರೆ ಎ ಸ್ಕ್ವೇರ್ ಅಂದರೆ 7 12 4 7 ಇಷ್ಟು ಬರುತ್ತೆ. ನೆಕ್ಸ್ಟ್ ಎ ಸ್ಕ್ವೇರ್ ಅಂದರೆ ಇಷ್ಟು ಬಂತು. ನಮ್ಗೆ 4a ಏನು ಬರುತ್ತೆ ನೋಡಿ, 4a ವಿಚ್ ಇಸ್ ಈಕ್ವಲ್ ಟು, ಓಕೆ, ಇದು 4 ಮಾರ್ಕ್ಸಿಗೆ ಭಾಳ ಇಂಪಾರ್ಟೆಂಟು. 4 ಟೈಮ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ಬರ್ಕೊಳ್ಳಿ, ದಟ್ ಈಸ್ 2 3 1 2. ಸೊ ವಿಚ್ ಇಸ್ ಈಕ್ವಲ್ ಟು ಇದು 4 ಇಂದ ಮಲ್ಟಿಪ್ಲೈ ಮಾಡಿದ್ದೇನೆ, ಇಟ್ ವಿಲ್ ಬಿಕಮ್ ಔಟ್ 8 12 4 8 ಇಷ್ಟು ಬಂತು ನೋಡಿ, ಇದಿಷ್ಟು ಬಂತು. ನೆಕ್ಸ್ಟ್ ನೋಡಿ ಏನಿದೆ ಅಂದರೆ, ಸೊ ನಮಗೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಅಲ್ಲ, ಎ ಸ್ಕ್ವಯರ್ ಮೈನಸ್ 4a ಪ್ಲಸ್ ಐ ಇಸ್ ಈಕ್ವಲ್ ಟು 0 ಅಂತ ಇದ್ರಾಗ ಸಬ್ಸ್ಟಿಟ್ಯೂಟ್. ಎ ಸ್ಕ್ವೇರ್ ಅಂದರೆ ಏನಿದೆ ನಮಗೆ, ಇನ್ ದ ಪ್ಲೇಸ್ ಆಫ್ ಎ ಸ್ಕ್ವೇರ್ ವಾಟ್ ಯು ಹ್ಯಾವ್ ಇಸ್ ನಮಗೇನಿದೆ 7 12 4 7 ಮೈನಸ್ ಆಫ್ 4a ಅಂದರೆ ಇದು, ಹೌದಾ, ಇಲ್ಲಿದೆ ನೋಡಿ, ಇದು 4a ಅಂದರೆ ಇದು. ಸೊ ನಮ್ಗೆ ಏನಿದೆ ದಟ್ ಈಸ್ 8 8 12 4 8 4 8. ನೆಕ್ಸ್ಟ್ ಪ್ಲಸ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ನೋಡಿ, ದಟ್ ಈಸ್ 1 0 0 1 ಇಷ್ಟಿದೆ. ಸೊ ಯು ಜಸ್ಟ್ ಅಬ್ಸರ್ವ್ ಮಾಡಿ ನಾವು ಹಿಯರ್. ಸೊ ನಮ್ಗೆ ಇಲ್ಲಿದೆ 7, ಓಕೆ, ಇಲ್ಲಿ ಏನಾಗುತ್ತೆ -8, ಇಲ್ಲಿ +1 ಆಗುತ್ತೆ. ನೆಕ್ಸ್ಟ್ ಅದೇ ಥರ ಇಲ್ಲಿ 12 ಇದೆ, ಓಕೆ, ಇದು -12 ಇದೆ, ಇಲ್ಲಿ 0 ಇದೆ. ನೆಕ್ಸ್ಟ್ ಅದೇ ಥರ ಇಲ್ಲಿ 4 ಇದೆ, ಇಲ್ಲಿ 4 -4, ಓಕೆ, +0. ನೆಕ್ಸ್ಟ್ ಅದೇ ಥರ ಇಲ್ಲಿ ಏನಿದೆ 7 ಇದೆ, ಇಲ್ಲಿ -8 ಇದೆ, ಓಕೆ, +1 ಇದೆ. ಸೊ ವಿಚ್ ಇಸ್ ಈಕ್ವಲ್ ಟು 0 ಮ್ಯಾಟ್ರಿಕ್ಸ್ ಅಂತೇಳಿ ಪ್ರೂವ್ ಮಾಡ್ಬೇಕು ನಾವು. ಓಕೆ, ನಾವು ಜಸ್ಟ್ ನೋಡಿ ಇದೆಲ್ಲ ಆ್ಯಡ್ ಮಾಡಿದ್ರೆ ಏನು ಬರುತ್ತೆ ನೋಡಿ, ಜಸ್ಟ್ ಅಬ್ಸರ್ವ್ ಮಾಡಿ, ಇದನ್ನೆಲ್ಲ ಆ್ಯಡ್ ಮಾಡಿದ್ರೆ ಏನು ಬರುತ್ತೆ ನಮಗೆ. ಸೊ ದಟ್ ಈಸ್ 0 ಬರುತ್ತೆ ನಮಗೆ. ಇದು 7 + 1 ಅಂದರೆ 8 ಬರುತ್ತೆ, 8 - 8 ಅಂದರೆ ಇದು 0 ಬರುತ್ತೆ, 12 - 2 ಅಂದರೆ 0 ಬರುತ್ತೆ, 4 - 1 ಅಂದರೆ 0 ಬರುತ್ತೆ, ಇದನ್ನು 0 ಬರುತ್ತೆ, ಎಲ್ಲ 0 ಈಕ್ವಲ್ ಟು 0 ಮ್ಯಾಟ್ರಿಕ್ಸ್ ಬಂತು. ಇದಾಯ್ತು. ಈಗ ವೆರಿಫೈ ಮಾಡಿದ್ದೀವಿ ನಾವು ಇದು ಈಕ್ವೇಷನ್ನ. ಸೊ ಶೋ ಮಾಡಿದ್ದೀವಿ, ಎ ಸ್ಕ್ವೇರ್ಗೆ ಎ ಸ್ಕ್ವೇರ್ - 4a ಪ್ಲಸ್ ಐ ಇಸ್ ಈಕ್ವಲ್ ಟು 0 ಬರುತ್ತೆ. ಇನ್ನು ಎ ಇನ್ವರ್ಸ್ ಕಂಡುಹಿಡಬೇಕು. ಇನ್ ನಾಟ್ ಟು ಫೈಂಡ್ ಎ ಇನ್ವರ್ಸ್, ಫಸ್ಟ್ ಕೊಟ್ಟಿರೋದು ಬ್ಯಾಟ್ರಿ ಬರ್ಕೊಳ್ಳಿ ಈಕ್ವೇಷನ್ ಏನು, ಎ ಸ್ಕ್ವೇರ್ -4a ಪ್ಲಸ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ವಿಚ್ ಇಸ್ ಈಕ್ವಲ್ ಟು 0. ನಾನೇನು ಮಾಡ್ತೀನಿ, ಪೋಸ್ಟ್ ಮಲ್ಟಿಪ್ಲೈ ಎ ಇನ್ವರ್ಸ್ ಆನ್ ಬೋತ್ ಸೈಡ್, ಎ ಇನ್ವರ್ಸ್ ಆನ್ ಬೋತ್ ಸೈಡ್. ಎ ಇನ್ವರ್ಸ್ ಎಲ್ಲ ಕಡೆ ಇಟ್ಟಿದ್ದೀನಿ. ಇದನ್ನ ಎ ಸ್ಕ್ವೇರ್ ಕ್ಯಾನ್ ಇಟ್ ಆಸ್ ಎ ಇಂಟು ಎ ಅಂತ ಬರೀತೀನಿ. ಓಕೆ, ದಿಸ್ ಎ ಇನ್ವರ್ಸ್ -4 ಟೈಮ್ಸ್ ಆಫ್ ಏನಿದೆ ಎ ಇಂಟು ಎ ಇನ್ವರ್ಸ್ ಪ್ಲಸ್ ಐಡೆಂಟಿಟಿ ಇಂಟು ಎ ಇನ್ವರ್ಸ್ ವಿಚ್ ಇಸ್ ಈಕ್ವಲ್ ಟು 0 ಇಂಟು ಎ ಇನ್ವರ್ಸ್ ಇಷ್ಟಿದೆ ನೋಡಿ. ನಾವು ಎ ವಿಲ್ ರೈಟ್ ಆಸ್ ಇಟ್ ಈಸ್ ಎ ಇಂಟು ಎ ಇನ್ವರ್ಸ್ ಅಂದರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್, ಇವೆಲ್ಲ ಗೊತ್ತಿರಬೇಕು ಫಸ್ಟ್ ಆಫ್ ಆಲ್. ಎ ಇಂಟು ಎ ಇನ್ವರ್ಸ್ ವಿಚ್ ಇಸ್ ನಥಿಂಗ್ ಬಟ್ ಐಡೆಂಟಿಟಿ ಮ್ಯಾಟ್ರಿಕ್ಸ್, ಅಥವಾ ಎ ಇನ್ವರ್ಸ್ ಇಂಟು ಎ ಅಂದರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್, ಎ ಇಂಟು ಐ ವಿಚ್ ಇಸ್ ನಥಿಂಗ್ ಬಟ್ ಎ ಅಂತ ಅರ್ಥ. ಅದೇ ಥರ ಎ ಇನ್ವರ್ಸ್ ಇಂಟು ಐ ಇಸ್ ನಥಿಂಗ್ ಬಟ್ ದಟ್ ಈಸ್ ಎ ಇನ್ವರ್ಸ್ ಅಂತ ಅರ್ಥ. ಇದು ಉಲ್ಟಾ ಮಾಡಿದ್ರು ಅದೇ ಬರುತ್ತೆ ನಮ್ಗೆ, ದಟ್ ಈಸ್ ನಮ್ಮ ಪ್ಲಸ್ -4 ಎ ಇಂಟು ಎ ಇನ್ವರ್ಸ್ ಅಂದರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಪ್ಲಸ್ ಐ ಟೈಮ್ಸ್ ಆಫ್ ಇದು ಎ ಇನ್ವರ್ಸ್ ಇಂಟು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಎ ಇನ್ವರ್ಸ್ ಬರುತ್ತೆ ವಿಚ್ ಇಸ್ ನಥಿಂಗ್ ಬಟ್ 0 ಇಂಟು ಎ ಇನ್ವರ್ಸ್ ಅಂದರೆ 0 ಬರುತ್ತೆ. ನಾವು ಇದನ್ನೆಲ್ಲ ಆ ಕಡೆ ತೊಗೊಂಡೋಗಿ ಅದು ಇಲ್ಲಿ ನೋಡಿ, ಎ ಇಂಟು ಎ ಮಾಡಿದ್ರೆ ಎ ಬರುತ್ತೆ -4i ಪ್ಲಸ್ ಎ ಇನ್ವರ್ಸ್ ವಿಚ್ ಇಸ್ ಈಕ್ವಲ್ ಟು ಅವರ್ ಇಂಟೆನ್ಷನ್ ಇಸ್ ಟು ಫೈಂಡ್ ಎ ಇನ್ವರ್ಸ್. ಎ ಇನ್ವರ್ಸ್ ಇಲ್ಲಿ ಇಟ್ಕೊಂಡು ಹುಡುಕಿದ್ದೆಲ್ಲ ಆ ಕಡೆ ತೊಗೊಂಡೋಗಿ, ದಟ್ ಈಸ್ ಎ ಇನ್ವರ್ಸ್ ವಿಚ್ ಇಸ್ ಈಕ್ವಲ್ ಟು -4 ಹಾಕಿದ್ರೆ +4i ಮೈನಸ್ ಎ ನೋಡಿ. 4i ಅಂದರೆ ಏನು ಮಾಡಿ, ಇದು ಐಡೆಂಟಿಟಿ ಮ್ಯಾಟ್ರಿಕ್ಸ್ನ 4 ಇಂದ ಮಲ್ಟಿಪ್ಲೈ ಅಂದರೆ 4 0 4 0 0 4 ಬರುತ್ತೆ, ಇಷ್ಟು ಬರುತ್ತೆ. ನೆಕ್ಸ್ಟ್ ಮೈನಸ್ ಆಫ್ ಎ ಮ್ಯಾಟ್ರಿಕ್ಸ್ ಏನಿದೆ ಅದು ಬರ್ಕೊಳ್ಳಿ. ಎ ಮ್ಯಾಟ್ರಿಕ್ಸ್ ಏನಿದೆ, ಎ ಮ್ಯಾಟ್ರಿಕ್ಸ್ ಇಲ್ಲಿ ನೋಡ್ಕೊಂಡು ಬರ್ಕೊಳ್ತೀವಿ. 2 3 1 2 2 3 1 2 3 1 ನಾವು ಎ ಇನ್ವರ್ಸ್ ವಿಚ್ ಇಸ್ ಈಕ್ವಲ್ ಟು ನಮ್ಗೆ ಏನು ಬಂತು, 4 ಅಲ್ಲಿ 2 ಹೋದರೆ 2 ಬರುತ್ತೆ, 2 ಬರ್ಕೊಳ್ಳಿ. 0 - 3 ಅಂದರೆ -3 ಬರುತ್ತೆ, -3 ಬರ್ಕೊಳ್ಳಿ. ನೆಕ್ಸ್ಟ್ ಅಂದರೆ 0 - 1 ಅಂದರೆ -1 ಬರುತ್ತೆ, -1 4 - 2 ಅಂದರೆ 2. ಸೊ ದಿಸ್ ಇಸ್ ವಾಟ್ ದಿ ಎ ಇನ್ವರ್ಸ್. ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ 4 ಮಾರ್ಕ್ಸ್ ಬರುತ್ತೆ ಈಸಿಯಾಗಿ. ಓಕೆ, ಸ್ಟಾರ್ಟಿಂಗಿಂದ ಬರ್ಕೊಳ್ಳಿ ನೀವು. ಇದೆಷ್ಟು ಆಯ್ತಾ, ಇದು ನೆಕ್ಸ್ಟ್ ನೋಡಿ. ಓಕೆ, ಇಷ್ಟು ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಆಗಿ 4 ಮಾರ್ಕ್ಸ್ ಬರುತ್ತೆ. ಓಕೆ, ಇಲ್ಲಿವರೆಗೆ ಆಯಿತು ನಮಗೆ ಈ ಕಾನ್ಸೆಪ್ಟು, ಎಲ್ಲ ಕಾನ್ಸೆಪ್ಟ್ ನೀಟಾಗಿ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿದ್ವಿ. ನೆಕ್ಸ್ಟ್ ಏನು ಮಾಡಿದ್ವಿ ನಾವು, ಎಲ್ಲ ಎಕ್ಸಾಂಪಲ್ ಕ್ವಶನ್ಸು ಸಾಲ್ವ್ ಮಾಡಿದ್ವಿ. ನೆಕ್ಸ್ಟ್ ಎಕ್ಸೈಸಲ್ಲಿ ಎಕ್ಸೈಸ್ 4.4ದು ಎಕ್ಸೈಸ್ ಕ್ವಶನ್ ಸಾಲ್ವ್ ಮಾಡೋದು ನೋಡಿ. ಓಕೆ, ಸೊ ಥ್ಯಾಂಕ್ ಯು ಸೊ ಮಚ್.